ಆರೋಗ್ಯ ನಮ್ಮ ಶರೀರ ಇದ್ದಾಗೆ ಭೂಮಿ ರೀ. ಭೂಮಿನೂ ಏನದ ಆರೋಗ್ಯ ಕೆಟ್ಟದ್ರಿ. ನಾವು DAP ಹಾಕಿದೆವು, ಯೂರಿಯಾ ಹಾಕಿದೆವು, ಅದು ಮತ್ತೊಂದು ಹಾಕಿದ ಮತ್ತೊಂದು ಹಾಕಿ 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 ಅದ್ರ ಒಳಗಿದು ಎಲ್ಲ ನಾವು ವಿಷಮುಕ್ತ ಮಾಡ್ಬೇಕು, ವಿಷಾನೇ ಮಾಡಿಬಿಟ್ಟಿದ್ದೇವೆ ಭೂಮಿ. ಅದಕ್ಕಾಗಿ ನಾವು ಈಗ ನಮಸ್ಕಾರ. ತಾವ್ ಎಲ್ಲಿಂದ ಬಂದ್ರಿ, ಏನ್ ಬೆಳೆದಿದ್ರಿ, ಏನ್ ಕೆಲಸ ಮಾಡ್ತಿದ್ರಿ, ತಮ್ಮ ಊರ್ ಬಗ್ಗೆ ತಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಹೇಳ್ತೀರಿ? ನಾನು ಗುಲ್ಬರ್ಗ ಜಿಲ್ಲೆಯ ಗುಲ್ಬರ್ಗ ತಾಲೂಕು ಮೆಳ್ಕೊಂದಬಿ ಗ್ರಾಮದ ಪ್ರಗತಿಪರ ರೈತರಿ. ನನ್ನ ಹೆಸರು ಮಲ್ಲಿಗನಾಥ್ ಕೊಳ್ಳೂರು. ಪ್ರಗತಿಪರ ರೈತರಿ ಮತ್ತು ಸಾವ ಕೃಷಿಕ. ಈಗ ನಾವು 2009 ನಾವು ಆರ್ಗ್ಯಾನಿಕ್ ಮಾಡಾಕ್ತಿದ್ದೇವೆ. 2009 ಅಂದ್ರೆ ನೀವು ವ್ಯವಸಾಯ ಯಾವಾಗ್ಲಿಂದ ಮಾಡ್ಲತ್ತೀರ? ಅಗ್ರಿಕಲ್ಚರ್ ಎಷ್ಟು ವರ್ಷದಿಂದ ಮಾಡ್ಲತ್ತೀರ? ನಾ ಅಗ್ರಿಕಲ್ಚರ್ ಮಾಡಕತ್ತು 75ಗೆ ಬಂದೇನ್ರಿ. ಆ 72 ಒಂದು ದೊಡ್ಡ ಬರಗಾಲ ಬಂದಿತ್ರಿ. ಆ ಟೈಮ್ನಾಗ ಆ ಬರಗಾಲ ಹಿಡಿದು ನಮಗ ಅನುಭವ ಅದ ರೀ. ಈಗ ನಾವು 72ದಾಗ ಬರಗಾಲ ಬಂದಾಗೆ ನಮ್ಮ ದೇಶದ ಅನ್ನದ ಬಹಳ ಕೊರತೆ ಐತ್ರಿ. ಆ ಎಳೆಗೆ ಇಷ್ಟೆಲ್ಲ ಸಿಗ್ತಿದ್ದಿಲ್ರಿ. ಈಗ ಅಕ್ಕಿ ಅನ್ನ ಉಣ್ಣೋರು ಭಾಳ ಶ್ರೀಮಂತ ಇದ್ದವನೇ ಅನ್ನ ಉಣ್ತಿದ್ರಿ. ಎಲ್ಲ ಇಲ್ಲಾಂದ್ರೆ ಜ್ವಾಳದೇ ಏನದ ಒಳಗ ಕುಟ್ಟಿ ಅದರದೇ ಅನ್ನ ಮಾಡಿ ಉಣ್ತಿದ್ರು, ಇಲ್ಲ ಅದರದೇ ಒಡೆದ ನುಚ್ಚು ಉಣ್ತಿದ್ರು. ಅಂತ ಬರಗಾಲ ಅವಾಗ ಅಷ್ಟು ಇದಿತ್ತು. ಅಂದ್ರೆ ಏನು ಉಂಡ್ರು ಬಿ ಜ್ವಾಳದೇ ಅಕ್ಕಿ ಒಳ್ಳಿ, ಜ್ವಾಳದೇ ಒಳ್ಳಿ, ಯಾವದೇ ಒಳ್ಳಿ ಭಾಳ ದಷ್ಟಪುಷ್ಟವಾಗಿದ್ರಿ ಮನುಷ್ಯ ಅವಾಗ. ಆ ಮೊದಲಿನ ಆಹಾರ ಭದ್ರತೆ ಕೊರತೆಗಾಗಿ ಇದೇನು ಸರ್ಕಾರ ನಮ್ಮ ದೇಶಕ್ಕೆ ಅನ್ನದ ಕೊರತೆ ಆಗ್ತದೆ ಅಂತೇಳಿ ಹೆಚ್ಚಿಗೆ ಇಳುವರಿ ಬೇಕು, ಅನ್ನ ಕೊರತೆ ಬೀಳ್ಬಾರ್ದು ಅಂತೇಳಿ ಅವಾಗ ಏನು ಇದು ಫರ್ಟಿಲೈಸರ್ ಹೋಯ್ತು. ಸರ್ಕಾರ ಫ್ರೀದ ಕೊಟ್ಟು 5 ಕಿಲೋ 10 ಕಿಲೋ 20 ಕಿಲೋ ಕೊಟ್ಟು ಹೆಚ್ಚಿಗೆ ಬೆಳಿಬೇಕು. ಇದು ಹೈಬ್ರಿಡ್ ಬೀಜ ತಂದು ಹೈಬ್ರಿಡ್ ಇದೆಲ್ಲ DAP ಯೂರಿಯಾ ಎಲ್ಲ ಕೊಟ್ರಿ. ಅದು ಏನು ಮಾಡಿದ್ರು ಬೆಳಿಲಿಕ್ಕೆ ಹಚ್ಚೋದು. ಸಾಕಾಗಟ್ಟು ಇಳುವರಿ ತೆಗೆದ್ರು. 1 ಎಕರೆದಾಗ 1 ಚೀಲ 2 ಚೀಲ ಬೆಳಿತಿದ್ರಿ. ಈಗ 5, 6, 10 ಚೀಲ ತನಕ ಬೆಳಿಲಿಕ್ಕೆ ಬೆಳೆದು ಹೋಗಿ ಅದ್ರ ಒಳಗೆಲ್ಲ ನಾವು ಎಣ್ಣೆ ಹೊಡೆದಿದ್ದು DAP ಹಾಕಿದ್ರೆ ಏನಾಗಿದೆ ಎಲ್ಲ ಪದಾರ್ಥದೊಳಗೆ ವಿಷ ಅದ. ಅದರಿಂದಾಗಿ ಮನುಷ್ಯರಿಗೆ ಏನಾಯ್ತು ನಾನಾ ತರದ ರೀತಿ ಜಡ್ ಬರೈತಿರಿ. ಒಂದು ಜಡ್ ಅಲ್ಲ, ನಾವು ಅಲ್ಲಿ ಲಾಭ ತಗೋತಿದ್ದೇವೆ ಹೆಚ್ಚಿಗೆ ಬೆಳೆದಾಗ ಇಲ್ಲಿ ಅದ್ರ 2 ಪಟ್ಟು ಹಾಕಬೇಕಿದ್ದೇವೆ. ಯಾಕಂತೇಳಿ ಈಗ ನಾವು ಆ ಎಳೆಗ ನೋಡ್ರಿ ಏನೋ ಮನುಷ್ಯ ಸೆಪ್ಟಿಕ್ ಅನ್ನೋದೇ ಕೂನಿದ್ದಿಲ್ಲ, ದವಾಖಾನಿಗಳೇ ಕೂನಿದ್ದಿಲ್ಲ. 72ರದ ಬರಗಾಲದಾಗ ದವಾಖಾನಿನೇ ಇದ್ದಿಲ್ಲ. ಆಯುರ್ವೇದಿಕ್ ಅಲ್ಲಿ ಹಳ್ಳಿಯಾಗಿ ಗಿಡ ಗಂಟಿ ತಪ್ಪು ತಿಕ್ಕೋದು ಹಾಕೋದು, ಎಲ್ಲಿ ಕೊಳ್ಳಿ ಹತ್ತಿರ ಅದಕ್ಕೆ ರಸ ಹಿಂಡೋದು ಅಂತ ಗಿಡ ಮೂಲಿಕೆ ಮೇಲೆ ಹೋಗಿತ್ತು. ಅಂದ್ರೆ ಮನುಷ್ಯನ ಶರೀರದೊಳಗೆ ಯಾವ ವಿಷಾನೇ ಇದ್ದಿದ್ದಿಲ್ಲ. ಅದು ಅಂತ ಹೇಳಿದಾಗ ಮನುಷ್ಯರ ಶರೀರಕ್ಕೆ ಯಾವ ರೋಗ ರುಜಿಗಳು ಬಂದ್ರು ಹಾಕುವಂತ ಕೆಪಾಸಿಟಿ ಮನುಷ್ಯನ ಮೇಲೆ ಅಷ್ಟು ಇದಿತ್ತು ವೇಟ. ಈಗ ಇಲ್ರಿ, ಈಗೆಲ್ಲ ಹೈಬ್ರಿಡ್ ಆಗಿಬಿಟ್ಟದ್ರಿ. ಎಲ್ಲ ನಮ್ಮ ಮೈದೊಳಗೆ ವಿಷ ಸೇರಿಬಿಟ್ಟದ. ಒಂದು ಕಡ್ಡಿ ಚುಚ್ಚು ಸೆಪ್ಟಿಕ್ ಆಗ್ತದೆ, TT ಇಂಜೆಕ್ಷನ್ ಮಾಡಿಸ್ಕೋಬೇಕು. ಒಂದು ಸ್ವಲ್ಪ ಉರಿ ಬಂದದಂದ್ರೆ ದವಾಖಾನಿಗೆ ಹೋಗ್ಬೇಕ್ರಿ. ಅದು ದವಾಖಾನಿಗೆ ಹೋದ್ರೆ ಅದು ಯಾಕಂತ ಹೇಳಿ ಸೆಪ್ಟಿಕ್ಗೆ ಈ ಉರಿ ಬಂದವ. ಅದು ಏನಾದಾಗ ಪ್ರತಿನಿತ್ಯ ಒಂದು ಮನುಷ್ಯ ಒಂದು ಇರ್ತದೆ. ಯಾಕಂದ್ರೆ ವೀಕ್ನೆಸ್ ರೀ ಮನುಷ್ಯಗ ಶರೀರದೊಳಗೆ ಅಷ್ಟು ಏನೇ ಸ್ವಲ್ಪ ಮಟ್ಟಿಗೆ ಜಡ್ ಬಂದ್ರೆ ತಾಕೊಂತ ಶಕ್ತಿ ಮನುಷ್ಯನೊಳಗೆ ಇವಿಲ್ಲ. ಎಲುವಿನೊಳಗ ಮತ್ತು ಮನುಷ್ಯ ಶರೀರದೊಳಗೆ ತಡ್ಕೊಳ್ಳೋಂಥ ಕೆಪಾಸಿಟಿ ಇಲ್ಲ. ಯಾಕಂದ್ರೆ ವಿಷಮುಕ್ತ ಆಹಾರ ಉಂಡ ನಮ್ಮಲ್ಲಿ ವೀಕ್ನೆಸ್ ಆಗಿದೆ. ಆ ವೀಕ್ನೆಸ್ ಆದರ್ಶದಿಂದಾಗಿ ನಮ್ಗೇನಾಗ್ಬಿಡುತ್ತದೆ, ಏನೋ ಸ್ವಲ್ಪ ಬಂದ್ರೆ ಆರೋಗ್ಯ ತಪ್ಪಿರುತ್ತೆ. ಯಾಕೆ ಉಂಡಿದ್ಕೆ ಅದಕ್ಕೆ ಮತ್ತೆ ರಿಪ್ಲೈ ಅದಕ್ಕೆ ಮತ್ತೆ ಸರಿಪಡಿಸ್ಬೇಕಾದ್ರೆ ಮತ್ತೆ ದವಾಖಾನಿಗೆ ಬರ್ಬೇಕು. ದವಾಖಾನಿಗೆ ಬಂದು ಇಂಜೆಕ್ಷನ್ ತೊಗೋಬೇಕು, ಅದು ತೊಗೋಬೇಕು. ನಾವು ಅಲ್ಲಿ 100 ರೂಪಾಯಿ ಮಾಡೋದಕ್ಕೆ 500 ರೂಪಾಯಿ ದವಾಖಾನಿಗೆ ಹಾಕ್ಕೊತೀವಿ. ಅದು ಆಗಬೇಕದು ಸುಮ್ ಬರೆಯೋದು ಬೆಳಿತೇವೆ ಹೆಚ್ಚಿಗೆ ಅನ್ನೋದು ಒಂದಿದ, ಅದ್ರ ಖರ್ಚು ಭಾಳ ಹೆಚ್ಚಿಗೆ. ಅದ್ರ ಅವಾಗಿನ ಶರೀರ ಏನಿತ್ರಿ ವಿಷಮುಕ್ತ ಆಹಾರ ಉಣಾಳ್ಯಾಗ ನಮ್ಮ ಅಜ್ಜ ತಾತ ಮುತ್ತಿದವರು 1 ಕ್ವಿಂಟಲ್ 25 kg ವೇಟ್ ಇದ್ದಿದ್ದು ಎತ್ಕೊಂಡು ಮನೆಗೆ ತರ್ತಿರು, ಗಾಡಿ ಹಾಕೊಂಡ್ಬಿಡ್ತೀವಿ. ಈಗ ನಾವು ಅರ್ಧ ಇದ್ದೇವ್ರಿ, ಅರ್ಧ ಉಂಡಿದೆವು, ಅರ್ಧ ಇದು ಉಂಡಿದೆವು. ನಾವೊಂದು 50 kg ಎತ್ಕೊಂಡು ಹಾಕೊಂಡ್ ಬರ್ತೇವೆ. ಈಗ ನಮ್ಮ ಮಕ್ಕಳು 20 kg ಎತ್ಕೊಂಡ್ ಬರಲ್ರಿ. ಈಗ ಮುಂದೆ ಊಟ ಮಕ್ಕಳಂತೂ ಏನ್ ವೇಟ್ 5 ಕಿಲೋ ಎತ್ತವ್ರು ಹುಟ್ಟಲ್ರಿ ಅಂತ. ಈಗ ಯಾಕಂದ್ರೆ ಆ ಆಹಾರದಾಗೆ ಅದ ಇರ್ತದು. ಈಗ ಏನು ನಾವು ಪದಾರ್ಥ ಬೆಳಿತಿದ್ದೆವು ಪ್ರತಿಯೊಂದಕ್ಕೆ ಎಣ್ಣೆ ಹೊಡೆಯೋದು, ಸಲ್ಫೇಟ್ ಹಾಕೋದು, ಯೂರಿಯಾ ಹೊಡೆಯೋದು ಹಾಕಿ 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 ಭೂಮಿಗೆ ಒಂದು ಕ್ಯಾನ್ಸರ್ ರೋಗ ಬಂದಪ್ಲೆ ಆಗ್ಬಿಟ್ಟದ. ಭೂಮಿಗೆ ಆರೋಗ್ಯ ನಮ್ಮ ಶರೀರ ಇದ್ದಾಗೆ ಭೂಮಿ. ಭೂಮಿನೂ ಏನದ ಆರೋಗ್ಯ ಕೆಟ್ಟದ್ರಿ. ನಾವು DAP ಹಾಕಿದೆವು, ಯೂರಿಯಾ ಹಾಕಿದೆವು, ಅದು ಮತ್ತೊಂದು ಹಾಕಿದ ಮತ್ತೊಂದು ಹಾಕಿ 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 ಅದ್ರ ಒಳಗಿದು ಎಲ್ಲ ನಾವು ವಿಷಮುಕ್ತ ಮಾಡ್ಬೇಕು, ವಿಷಾನೇ ಮಾಡಿಬಿಟ್ಟಿದ್ದೇವೆ ಭೂಮಿ. ಅದಕ್ಕಾಗಿ ನಾವು ಈಗ ಅದು ಭೂಮಿ ಒಳಗೆ ಫಲವತ್ತೆ ಆದಂತ ಮಣ್ಣಿಲ್ಲ, ಫಲವತ್ತೆ ಆದಂಥದ್ದು ಒಂದು ಇದು ಇಲ್ಲ ಭೂಮಿಗೆ. ಈಗ ನಾವು ಅಲ್ಲಿ ಏನು ಬೆಳೆದೇವೆ ಅದೇ ಉಣೋದು ಅದೇ ಬರೋದು, ನಾವು ಎಲ್ಲ ಅದೇ ಇದಕ್ಕೆ ಬಿದ್ದು ಬಿಟ್ಟಿದ್ದೇವೆ. ಈಗ ಮತ್ತೆ ನಾವು ಮರಳಿ ಮತ್ತೆ ನಾವು ಬರ್ಬೇಕಾದ್ರಿ
ನಾವು ಆರ್ಗ್ಯಾನಿಕ್ ಮಾಡಬೇಕು, ಮನೆಯೊಳಗೆ ಆಕಳುಗಳು ಕಟ್ಟಬೇಕು, ಎತ್ತು ಕಟ್ಟಬೇಕು, ಆಕಳ ಸಗಣಿದಿಂದ ಈಗ ಯಾವಾಗೇ ಒಂದು ಬೆಳೆ ಬೆಳಿಲಿಕ್ಕೆ ನಮ್ಮ ಪ್ರಕಾರ ನಾವು ನೋಡ್ರಿ, ನಾವು ಅಷ್ಟು 5ನೇ 6ನೇ ಶಾಲೆ ಕಲ್ತವ್ರು, ನೀವು BS ಎಲ್ಲ ನಾಳೆ ಓದ್ ಬರದವ್ರು. ಒಂದು ಬೆಳೆ ಒಳಗೆ, ಒಂದು ಭೂಮಿ ಒಳಗೆ ಒಂದು ಬೆಳೆ ಬೆಳಿಬೇಕಾದ್ರೆ 16 ಪೋಷಕಾಂಶಗಳು ಬೇಕು. 16 ಪೋಷಕಾಂಶಗಳು. ಆ 16 ಪೋಷಕಾಂಶಗಳು ನಾವು ಖರೀದಿ ತಂದು ಹಾಕ್ಬೇಕಾದ್ರೆ ನಾವು ಬೆಳೆದಿದ್ದು ಅಲ್ಲೇನೆ ಮತ್ತೆ ನಾವು ಬೇರೆ ಕಡೆ ಸಾಲ ಮಾಡಿ ಕೊಡ್ಬೇಕಾಗ್ತದೆ. ಯಾಕಂತೇಳಿ ಭೂಮಿದಾಗ ಒಂದೇ ಇದು ಬೇಕಲ್ರಿ, ಜಿಂಕ, ಬೋರನ, ಐರನ್, ಕ್ಯಾಲ್ಸಿಯಂ, ನೈಟ್ರೋಟ್, ಸೆಕ್ರೆಟ್ ಇವೆಲ್ಲ ಏನು ಬೇಕಂತ ಅಂಥವೆಲ್ಲ ಖರೀದಿ ತಂದು ಹಾಕ್ಬೇಕಾದ್ರೆ ನಾವು ಬೆಳೆದಿದ್ದಕ್ಕಿಂತ ಹೆಚ್ಚಿಗೆ ರೊಕ್ಕ ಹೋಗ್ತದೆ. ಅದು ಆಗಲು ಸಾಧ್ಯನೇ, ಮನುಷ್ಯ ಸಾಲದಾಗೆ ಇರ್ತಾನೆ. ನಾವು ಸಾಲ ಇದೆ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಮನೆಯೊಳಗೆ ಒಂದು 4 ಹೈನು ದನಗಳು ಕಟ್ಕೊಂಡು ಈ ಕಡೆ ಹೈನುಗಾರಿಕೆ ಆದ್ರೆ ವಾರ ವಾರ ರೊಕ್ಕ ಬಂದು ಮನೆ ಉಪಜೀವನ ಆಗ್ತದೆ. ಮನ್ಯಾಗ ಆಕಳು ಹಾಲು ಶುದ್ಧವಾದ ನಮ್ಮ ಆಕಳ ಹಾಲಿದ್ರೆ ನಮ್ಮ ಮಕ್ಕಳಿಗೆ ಹೆಲ್ತಿಗೆ ಉಂಡ್ರೆ ಮಕ್ಕಳಿಗೆ ಹೆಲ್ತ್ ಸರಿಯಾಗಿರ್ತದೆ. ಮತ್ತು ಅದೇ ಸಗಣಿ ಒಯ್ದು ನಮ್ಮ ಹೊಲಕ್ಕೆ ಹಾಕಿದ್ರೆ ಭೂಮಿಗೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಸರಿಯಾಗಿ ಶುದ್ಧವಾದ ಹಾಲು ಕುಡಿತಿದ್ದೋ ಭೂಮಿನಾಗ ಶುದ್ಧವಾದಂತ ಇವತ್ತು ಎಲ್ಲ 16 ಪೋಷಕಾಂಶ ಭೂಮಿ ಒಳಗೆ ತಯಾರಾಗಬೇಕು ಅಂದ್ರೆ ನಮ್ಮ ಆಕಳು ಸಗಣಿಗೆ ಬೀಳ್ಬೇಕು. ಆಕಳು ಗೋಮೂತ್ರ ಮತ್ತು ಆಕಳು ಸಗಣಿ ಭೂಮಿಗೆ ಹಾಕಿದೆ ಅಂದ್ರೆ ಫಲವತ್ತತೆ ಅದು ಬೆಳೀತದೆ. ಅದನ್ನ ಬೆಳೆಯಲ್ಲ. ನಾವು ಏನೇನು ಮ್ಯಾಲಿನ ಪಂಡಿತ ಹಾಕ್ರಿ ನಮ್ಮ ಭೂಮಿ ಒಳಗೆ ನಾವು ತಿಪ್ಪಿ ಗೊಬ್ಬರ ಹಾಕಿದಂತ ಫಲವತ್ತತೆ ಬರಲ್ಲ. ಅದಕ್ಕೆ ನಾವು ಅದಕ್ಕೆ ಮಾಡ್ಬೇಕಾದ್ರೆ ಮರಳಿ ಮಾತ್ರ ನಾವು ಹಿಂದೆ ನಮ್ಮ ಅಜ್ಜ ಮುತ್ತಿಯಾದ್ರೆ ಹ್ಯಾಂಗ ಮಾಡ್ತೇವೆ ಆ ರೀತಿ ಆ ಒಕ್ಕಲ್ತನಕ್ಕೆ ನಾವು ಅದೇವು ಅಂದ್ರೆ ನಮ್ಮ ಭೂಮಿ ಉಳಿತದ, ನಾವು ಉಳಿತಿದ್ದೇವೆ, ನಮ್ಮ ದೇಶ ಉಳಿತದ. ಈಗ ಅನ್ನ ಶುದ್ಧವಾದಂತ ಅನ್ನ ಉಣ್ಬೇಕಾದ್ರೆ ನಾವು ನ್ಯಾಚುರಲಿ ಅಲ್ಲಿಗೆ ಹೋಗ್ಬೇಕು. ಈಗ ಅದು ಬೆಳಿಲಾರ್ದಕ್ಕೆ ಇದು ಏನದ ಫರ್ಟಿಲೈಸರ್ ಇದು ಹಾಕಿ ಮಾಡಿ ಬೆಳೆದು ಇದು ಒಂದು ಸರ್ಕಾರಕ್ಕೂ ಅನುಭವ ಆಗ್ಯದ್ರಿ. ಸರ್ಕಾರಕ್ಕೂ ಬುದ್ಧಿ ಬಂದದ್ರಿ. ಸರ್ಕಾರಕ್ಕೆ ಬುದ್ಧಿ ಇದ್ದಿದ್ರಿ ಅವಾಗ, ಈಗ ಬುದ್ಧಿ ಬಂದದ್ರಿ. ಯಾಕಂದ್ರೆ ಪ್ರತಿಯೊಂದಕ್ಕೆ ಸಬ್ಸಿಡಿ ಕೊಡ್ಬೇಕು, ಮಕ್ಕಳು ಆಡಿದ್ರೆ ಅವ್ರಿಗೆ ಸಬ್ಸಿಡಿ ಕೊಡ್ಬೇಕು, ಬಾಣತನಕ್ಕೆ ರೊಕ್ಕ ಕೊಡಬೇಕು, ಅವ್ರದ್ದು ಆರೋಗ್ಯ ದವಾಖಾನೆಗೆ ರೊಕ್ಕ ಕೊಡ್ಬೇಕು. ಮತ್ತೆ ಇದು ಶುದ್ಧವಾದಂಥದ್ದು ಭೂಮಿಗೆ ಒಂದು ಒಳ್ಳೆಯಾದಂಥ ಫಲವತ್ತತೆ ಇದೆ. ಆರ್ಗ್ಯಾನಿಕ್ ಬೆಳೆ ಹಚ್ಚಿ ರೈತರಿಗೆಲ್ಲ ಆರ್ಗ್ಯಾನಿಕ್ದಾಗ ಮಾಡಕ್ ಹಚ್ಚಾರ. ಆರ್ಗ್ಯಾನಿಕ್ ಉಂಡ್ರೆ ಮುಂದೆ ರೈತಮ್ಮ ಅಷ್ಟೆಲ್ಲ ಎಲ್ಲಕ್ಕ ಕೊಡ್ಬೇಕಾಗಲ್ಲ. ಸುಮ್ಮನೆ ಸರ್ಕಾರ ಒಂದು ಇದಕ್ಕಾಗಿ ಎಲ್ಲಕ್ಕ ಕೊಡೋಕ್ಕಿಂತ ಒಂದಕ್ಕೆ ಕೊಟ್ಟು ಇದು ಸಾವಯವಕ್ಕೆ ಒತ್ತು ಕೊಟ್ಟು ಸಾವಯವಕ್ಕೆ ಬೆಳಿಲಿಕ್ಕೆ ಹಚ್ಚಿ ಸಾವಯವದಾಗೆ ಮಾಡಿದ್ರೆ ರೈತರಿಗೆ ಅದಕ್ಕೆ ಒಂದು 4 ದುಡ್ಡು ಹೆಚ್ಚಿಗೆ ರೇಟ್ ಸಿಕ್ತಂದ್ರೆ ಎಲ್ಲರೂ ಆಟೋಮೆಟಿಕ್ ಬೆಳಿಲಿಕ್ಕೆ ತಾನೇ ಬೆಳಿಲಿಕ್ಕೆ ಬರ್ತಾರೆ. ಯಾವುದು ಮಾಡಲಾರ ಬಿಡಿಗೆ ಇಷ್ಟಕ್ಕೆಲ್ಲ ಆಗುತ್ತೆ. ಸರ್ಕಾರ ಈಗ ಆರ್ಗ್ಯಾನಿಕ್ ಒತ್ತು ಕೊಡ್ಬೇಕಂತ ಹೇಳಿ ಈಗ ಅದೆಲ್ಲ ಒತ್ತು ಕೊಡೋಗ್ತಾರೆ. ಇನ್ನೊಂದು ವ್ಯಾಪಾರದ ಒಂದು ಏನಾಗ್ಬಿಡೈತರಿ, ವ್ಯಾಪಾರ ಅದ ರೀ. ಯಾವ ನನ್ನ ಮನೆಯೊಳಗೆ ಬೆಳೆದ ನಾನೇ ಪ್ರೆಸ್ ಅದಕ್ಕೆ ಅಕ್ಕಿ ಮಾಡ್ಕೊಂಡು ಹೋಗಿ ಅದಕ್ಕೆ ಒಯ್ದು ನಾನಾಗೆ ಕೂತ ಅಲ್ಲಿ ಎಲ್ಲಿ ಮಾಡ್ತೀನಿ, ಮಾಡಿದಾಗ ಮಾತ್ರ ಲಾಭ ಅದ. ಒಕ್ಕಲಿಗೆ ನಾನೇ ಬೆಳೆದು ಹೊಲದಾಗ ದುಡಿಯೋ ನಾನೇ ತಂದು ಮಾರವ್ ನಾನೇ ಅಂದ್ರೆ ಆಗಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಲ್ಲಿ ಕಂಟಿನ್ಯೂ ದುಡಿಯೋ ಮನುಷ್ಯ ಹೊಲದಾಗ ದುಡಿದ್ರೆ ಆಗ್ತದೆ. ಆ ದುಡಿಯೋ ಮನುಷ್ಯ ಬಿಟ್ಟು ಇಲ್ಲಿ ವ್ಯಾಪಾರ ಬಿಸಿನೆಸ್ ಬಂದ್ರೆ ಆಗಲ್ಲ. ಏನು 1 ಎಕರೆ 2 ಎಕರೆ ಒಬ್ಬರಿಗೆ 10 ಎಕರೆ 20 ಎಕರೆ 30 ಎಕರೆ ಅಲ್ಲಿ 4 ಮಂದಿಗೆ ತೊಗೊಂಡು ಹೊಲದಾಗ ದುಡಿದೇ ಎತ್ತಿರ್ತದೆ. ಆ ಎಳೆಗೆ ವ್ಯಾಪಾರಿಗಾರ ಆಗಲ್ಲ. ರೈತನೇ ವ್ಯಾಪಾರಿಗಾರ ಆ ಎಳೆಗೆ ಲಾಭ ಆಗ್ತದೆ. ರೈತನೇ ವ್ಯಾಪಾರಿಗಾರ ಆಗಲ್ಲ. ಇದಕ್ಕೊಂದು MSP ರೇಟ್, ಇಂಥ ರೇಟ್ ಬೆಳೆದ್ರೆ ಈ ರೇಟ್ನ ನಾವು ಖರೀದಿ ಮಾಡ್ತೇವೆ ಅನ್ನೋಂಥದ್ದು ಒಂದು ರೈತರಿಗೆ ಒಂದು ಆಸೆಗೆ ಇತ್ತು. ನಾವು ಬೆಳೆದ್ರೆ ಇವತ್ತು ಈ ರೇಟ್ನ ಮಾಡ್ತಾನಪ್ಪಿದ್ರೆ ರೈತ ಬೆಳಿತಾನೆ. ಯಾಕಂದ್ರೆ ಇದಕ್ಕೆ ಏನು ಇದು ಲಾಗೋಡಿ ಇದು ಬೆಳೀರಿ. ಬಿತ್ತದ ಮರಕ್ಕೆ ನಾವು ಕಳಿ ತೆಗೆದು ಸೀದಾ ರಾಶಿಗೆ ಹೋಗ್ಬೇಕ್ರಿ. ಇದಕ್ಕೆ ಫರ್ಟಿಲೈಸರ್ ಹಾಕೋದಿಲ್ಲ, ಇದಕ್ಕೆ ಎಣ್ಣೆ ಹೊಡೆಯೋದಿಲ್ಲ, ಇದಕ್ಕೆ ಮತ್ತೊಂದಿಲ್ಲ, ಏನು ಭಾಳ ಕಡಿಮೆ ಖರ್ಚಿನಾಗ ಬೆಳೆ ಅಂತ ಮಾಡಿದ್ರು. ಯಾವಾಗ ಕಡಿಮೆ ಖರ್ಚಿನಾಗ ಆದ್ರೆ 4 ತಿಂಗಳು ಬೆಳಿ 2 ನೀರು ಇದ್ರೆ 2 ಬೆಳೆ ಬರ್ತವೆ. ಈಗ ಜೂನ್ದಾಗ ಬಿತ್ತರಿ ಈಗ ಕಟಾವಾಗಿ ಹೋಯ್ತೀವಿ. ಇನ್ನು ಮತ್ತೆ ಜನವರಿದಾಗ ಬಿತ್ತರೆ ಮತ್ತೆ ಏನದ ಮಾರ್ಚ್ದಾಗ ಇದ್ರಾಗ ಬರ್ತದ್ರಿ. ಮತ್ತು ಆ ಎಳೆಗೆ ಬರ್ತದೆ 2 ಪೀಕ್ ಬರ್ತವ್ರಿ. ಅಂತ ಬೆಳೆ ಬೆಳಿಲಿಕ್ಕೆ ಜನ ಹಿಂದೆ ಸರಿಯಲ್ರಿ. ಆದ್ರೆ ಅದಕ್ಕೆ ವ್ಯಾಪಾರ ಇಲ್ರಿ. ವ್ಯಾಪಾರ ಇದ್ರೆ ಇವತ್ತು ಯಾವ ರೈತರು ಕಳ್ಕೋಬೇಕನ್ನ ಗಳಿಸ್ಬೇಕನ್ನ ಇರ್ತಾನ. ವರ್ಷಿಗೆ 2 ಬೆಳೆ ತಗೋತಾನ. ಅದು ನಾವು ಬೆಳೆದಂತ ಮಾಲ್ ಖರೀದಿ ಆಗ. ಈಗ ನಿಮ್ ಪ್ರಕಾರ ಮಾರ್ಕೆಟ್ನಾಗ ನೀವು ಬೆಳೆದಕ್ಕೆ ಕರೆಕ್ಟ್ ರೇಟ್ ಸಿಗಲ್ಲ. ಯಾಕೆ ಸರ್ ಅದು ಯಾಕೆ ರೇಟ್ ಸಿಗಲ್ಲ ನಿಮ್ಗೆ? ಅಲ್ಲಿ ಏನಾಗ್ತದೆ ನೀವು ಮಾರ್ಕೆಟ್ನಾಗ ನೀವು ಮಾರ್ಲಿಕ್ಕೆ ಹೋಗಿರ್ತಾರಲ್ರಿ, ಮಾರ್ಲಿಕ್ಕೆ ಹೋದಾಗ ಏನೇನ್ ನೀವು ಕಷ್ಟ ಅನುಭವಿಸ್ತೀರಿ? ಕಷ್ಟ ಅನುಭವ ನೋಡ್ರಿ, ನಾವು ಮೊದಲೇ ಬೆಳೆಯೋದು ಬಂದ್ರಿ. ಬೆಳೆದ ಮಾಡಕ ಒಯ್ದು ಆ ಮಷೀನ್ದಾಗ ಹಾಕಿ ಅಕ್ಕಿ ಮಾಡ್ಕೊಂಡ್ ಬರ್ತೀವಿ. ಎಲ್ಲೆಲ್ಲಿ ಸಿಟಿ ಒಳಗೆ ನಾವು ಹಳ್ಳಿಯಾಗ ಬೆಳೆದು ಸಿಟಿ ಒಳಗೆ ಅದು ಮಷೀನ್ ತಂದು ಹಾಕಿ ಅಕ್ಕಿ ಮಾಡ್ಬೇಕು. ಅದು ಅಕ್ಕಿ ಮಾಡಿದ್ರೆ 1 ತಿಂಗಳಿಗೆ ಇರ್ಬೇಕು. ಇದು ಯಾಕಂದ್ರೆ ಇದು ಸಿಟಿ ಧಾನ್ಯದಾಗ ಯಾವಾಗಲೇ ಅಕ್ಕಿ 1 ತಿಂಗಳಾಯ್ತಂದ್ರೆ ಹುಳ ಆಗ್ತದೆ. ಅದು ಭಾಳ ಸ್ವೀಟ್ ಇರ್ತದೆ, ಭಾಳ ಇದಿರ್ತದೆ. ಅದಕ್ಕಾಗಿ ಭಾಳ ಜಲ್ದಿ ಹುಳ ಆಗ್ತದೆ. ಅದಕ್ಕೆ 1 ತಿಂಗಳ ತನಕ ನಾವು ಮಾರದಾಗಲಿಲ್ಲ ಅಂದ್ರೆ ಹುಳ ಬರ್ತದೆ. ಅದಕ್ಕೆ ಹುಳ ಬರ್ತಂದ್ರೆ ವ್ಯಾಪಾರ ಆಗಲ್ಲ. ಅದಕ್ಕೆ ನಾವು 1 ತಿಂಗಳ ತನಕ ತಿರುಗಾಡಿ ಮಾರಿದ್ರೆ ಹಿಂದಿನ ದಂಧ ಯಾಸ್ ಬರ್ತಾವಂದ್ರೆ ನಾವು ಅಕ್ಕಿ ಮಾಡಿ ಮಾರ್ಲಿಕ್ಕೆ ಹೋಗಲ್ಲ. ಅದಕ್ಕೊಂದು ವ್ಯಾಪಾರಿಗಳಿಗೆ ಇಂಥ ಎಲ್ಲಿನೂ ಮಾರ್ಕೆಟ್ದಾಗ ಮಾರಾಟ ಇತ್ತಂದ್ರೆ
ರೈತ ಮಾಡ್ತಾನೆ. ಈಗ ನಿಮ್ ಪ್ರಕಾರ ರೈತರಿಗೆ ಒಂದು ಮಾರ್ಕೆಟ್ ಇರ್ಬೇಕು. ಇವತ್ತು ಈ ರೇಟಿಗೆ ನಾ ಯಾವಾಗಲೂ ನೀವು 12 ತಿಂಗಳದಾಗ ಯಾವಾಗ ಬೆಳೆದೇವಿ ನಾವು ಈ ರೇಟಿಗೆ ತೋರ್ತೀವಿ ಅಂದ್ರೆ ರೈತ ಅದಕ್ಕೆ ಮಾಡಕ್ ಮುಂದೆ ಬರ್ತಾನೆ. ಈಗ ನಾವು ಬೆಳೆದೇವು ಅದಕ್ಕೆಲ್ಲ ಯಾರೋ ಒಬ್ರು ಹೈಲೈಟ್ ಮಾಡಿ ಸಿರಿಧಾನ್ಯ ನಾವು ಹೇಳಿದ್ರಿ ಪ್ರೋಗ್ರಾಮ್ ಮಾಡಿ ಹೇಳ್ತೇವೆ ಸಿರಿಧಾನ್ಯದ ಗಿಟ್ಟು ರೇಟ್ ಬರ್ತದ. ನಾ ಎಲ್ಲ ಮಾಡ್ದವನಿದ್ದೀನಿ 2010 ಹಿಡಿದು ನಾ ಮಾಡ್ತೀನಿ. ಆರ್ಗ್ಯಾನಿಕ್ದಾಗ ತೊಗರಿ ಬೆಳಿತೀನ್ರಿ, ಬೀಜಕ್ಕೆ ಮಾಡ್ತೀನಿ 100-150 ರೂಪಾಯಿ ಕಿಲೋ ತೊಗರಿ ಮಾಡ್ತೀನಿ, 15,000 ರೂಪಾಯಿ ಬರ್ತದೆ. ಬೇಡ ಒಂದು 10-20 ಚೀಲ ಹೋಗ್ತಾವ್ರಿ. 10-20 ಚೀಲ ಇನ್ನ 5-10 ಚೀಲ ಹೊಡಿತಾವ. ಅದ್ರ ಯಾರೋ ಬ್ಯಾಳಿ ಬೇಡಿರ್ತಾರೆ. ಯಾರು ಬೇಡಿರ್ತಾರಪ್ಪ ಅಂದ್ರೆ ಇದು ಯಾರು ನಮ್ಗೆ ಆರ್ಗ್ಯಾನಿಕ್ ಅನ್ನೋರು ಬೇಡವ್ರು ಎಂತವ್ರು ಬೇಡ, ರೈತರು ಬೇಡಲ್ರಿ. ದೊಡ್ಡ ಶ್ರೀಮಂತ ಇವತ್ತು ರೊಕ್ಕ ಗಳಿಸ್ಯಾನ ಅವನಿಗೆ ಒಂದು ಏನೋ BP ಹಾರ್ಟ್ ಶುಗರ್ ಬಂದದ, ನೀ ಆರ್ಗ್ಯಾನಿಕ್ ಇಂಥದ್ದು ಉಣ್ಬೇಕನ್ನೋ ಅಂತವ್ ಒಬ್ಬ ರಿಕಮೆಂಡ್ ಮಾಡ್ತಾನೆ. ನಮ್ಗೊಂದು 50 kg ತಂದು ಕೊಡ್ರಿ, ನಮ್ಗೊಂದು 20 kg ತಂದು ಕೊಡ್ರಿ. ಯಾರು ಒಬ್ಬ ಸೈನ್ಸಿಸ್ಟ್ ಇದ್ದಾವ ನಾವು ಆರ್ಗ್ಯಾನಿಕ್ ನಾವು ಉಣ್ಬೇಕಪ್ಪ ಅಂತ ಅಂತವ್ ಒಬ್ಬ ಮಾಡ್ತಾನೆ. ಇಲ್ಲಿ 100 ಕಾಪನು ಖರೀದಿ ಮಾಡೋಂಗಿಲ್ರಿ. ನಾ ಇವತ್ತು ಮಾಡಿ ಇಟ್ಟು ಮಾಡ್ಬೇಕಾದ್ರೆ 100 ಕಾಪನು ತಗೊಳಂಗಿರಲ್ರಿ. ಅದು ಯಾವಾಗ ಡಾಕ್ಟರ್ ಹೇಳ್ದಾಗ್ರಿ, ಡಾಕ್ಟ್ರ ನೀ ಸಿರಿಧಾನ್ಯ ಉಣ್ಬೇಕು, ನಿನಗೆ ಮೊಳಕಾಲು ಬ್ಯಾನಿ ಬಂದವ, ನಿನಗ ಏನದ BP ಹಾರ್ಟ್ ಶುಗರ್ ಆಗ್ಲಿಕ್ಕದ, ನೀ ಶಾಮಿ ಬರ್ಗ ಹಾರ್ಟ್ ಉಣ್ಬೇಕತ್ತ ಅವ್ ಯಾವಾಗ ಅಂತವ್ ಹೇಳ್ದಂದ್ರ ಅವಾಗ ಒಬ್ಬ ಅವ ಕೇಳಕ್ ಶುರು ಮಾಡ್ತಾನೆ. ನಿಮ್ ಪ್ರಕಾರ ಎಲ್ಲಿ ತರ ರೋಗ ಬರಲ್ಲ ಅಲ್ಲಿ ತರ ಸಿರಿಧಾನ್ಯ ಉಣಾರಿ. ಅವ್ರಿಗೆ ಏನದ ಇದಿಲ್ಲ. ರಾತ್ರಿ ಮೊದಲ ರೈತರಿಗೆ ಮನ ಮುಟ್ಟಿಸಿ ಅವ್ರಿಗೆ ಮನಸ್ಸಿಗೆ ಬರಂಗ ಈಗ ಟ್ರೈನಿಂಗ್ ಹೇಳ್ತಾರೆ. ಸಾಲಿ ಕಲಿಬೇಕಾದ್ರೆ ಅಂಗನವಾಡಿ ತೆಗ್ದಾರೆ, ಸಣ್ಣ ಚುಕ್ಕಳು ಅಂಗನವಾಡಿಗೆ ಹೋಗ್ತಾವ. ಅಂಗನವಾಡಿದಾಗ ಹೋಗಿ ಈಗ 4ನೇ 5ನೇ ಕ್ಲಾಸಿಗೆ ಹೋಗಿ ಅವ್ರಿಗೆ ಹ್ಯಾಂಗ ಬುದ್ಧಿ ಬರ್ತದ. ಈ ಜನರಿಗೆ ಉಣ್ಬೇಕಾದ್ರೆ ಆರೋಗ್ಯ ಸರಿಯಾಗಿರ್ಬೇಕಾದ್ರೆ ಪ್ರತಿಯೊಂದು ಹಳ್ಳಿ ಒಳಗ ಒಂದ್ ಇಲ್ಲಾಂದ್ರೆ ಒಂದು ತಾಲೂಕ ವೈಜ, ಒಂದು ಹುಬ್ಬಳ್ಳಿ ವೈಜ ಒಂದ್ ಇದ್ರದೇ ಆದಂತದ್ದು ಟ್ರೈನಿಂಗ್ ಜನರಿಗೆ ತಿಳುವಳಿಕೆ ಹೇಳಂತದ್ದು. ಇದು ಎಲ್ಲ ಉಂಡ್ರು ಮನುಷ್ಯಗೆ ಹೆಲ್ತ್ ಬಗ್ಗೆ, ಇದು ಉಂಡ್ರೆ ಹೆಲ್ತಿಗೆ ಹಿಂಗಿರ್ತದ, ಯಾವ ಬ್ಯಾನಿ ಬರಲ್ಲ, ಯಾವ ಇದು ಇರಲ್ಲ. ಇಂಥ ಆರ್ಗ್ಯಾನಿಕ್ ಬೆಳಿಬೇಕು, ಬೆಳಿಲಿಕ್ಕೂ ಆಯ್ತ್ರಿ ಮತ್ತೆ ಉಳ್ಳುಕ್ಕೂ ಆಯ್ತು. ಬೆಳೆದ ನಾವು ಉಣ್ಬಾರ್ದು ಅನ್ನೋದಿಲ್ಲ, ಮೊದಲು ನಾನೇ ಉಣ್ಬೇಕ್ರಿ. ಬೆಳೆದ ನಾವು ಉಂಡು ಆರೋಗ್ಯ ಇದ್ದು ಮತ್ತೊಬ್ರಿಗೆ ಆರೋಗ್ಯ ಮಾಡಕ್ಕೆ ನಾ ಬೆಳೆದಕ್ಕೆ ಮತ್ತೊಬ್ರಿಗೆ ಕೂಡ ನಾವು ಉಣೋದಿಲ್ಲ ಅಂದ್ರೆ ನಮಗಾಗಿದಾಗ ನಾವು ಬೆಳೆದು ನಮ್ಮ ಮನೆ ಮೊದಲು ಆರ್ಗ್ಯಾನಿಕ್ ಮಾಡ್ಬೇಕ್ರಿ. ನಮ್ಮ ಮನೆ ಆರ್ಗ್ಯಾನಿಕ್ ಮಾಡಿ ಮತ್ತೊಬ್ರಿಗೆ ಆರ್ಗ್ಯಾನಿಕ್ ಮಾಡೋದು. ಇದ್ರ ಬಗ್ಗೆನೇ ಅಷ್ಟೇ ಇದಾಗ ತಿಳ್ಕೊಳ್ಳೋದು. ನಾವು ಮಾಡಿ ಬೆಳೆದು ಮತ್ತೊಬ್ರಿಗೆ ಹೇಳೋದು. ಹಿಂಗಾಗಿ ಅದಕ್ಕೆ ಏನದ ಒಂದು ಹೆಲ್ತ್ ಬಗ್ಗೆ ಅರಿವು ಮೂಡಿಸಿದಾಗ ಇವಾಗ ಖರೀದಿ ಆಗ್ತದೆ. ಇದು ಆರ್ಗ್ಯಾನಿಕ್ ಬಗ್ಗೆ ಹೇಳಬೇಕಾದ್ರೆ ಬಹಳಷ್ಟು ಅದ ರೀ. ಈಗ ಆರ್ಗ್ಯಾನಿಕ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದೇ ರೀತಿಲಿ ಅಲ್ಲ, ನಾನಾ ರೀತಿಲೇ ಮಾಡ್ಬೇಕು. ಈಗ ಲಾಭ ಅದ ರೀ, ಲಾಭ ಇದನ್ನಲ್ರಿ. ಆರ್ಗ್ಯಾನಿಕ್ದಾಗ ಒಂದು 4 ಆಕಳ ಕಟ್ಟಿ ನಾವೊಂದು 4 ಆಕಳದೇ ನಮ್ಮ ಮನಿ ಒಳಗೆ ಕಟ್ಟಿ ಮಾಡಿದ್ರೆ ಅದ್ರ ಲಾಭ ಎಷ್ಟು ಅದ ಅಂತ ಹೇಳಿದ್ರೆ, ಈಗ ಹೋದ ವರ್ಷ ಇದೇ ಧರ್ಮಸ್ಥಳ NGOದವರು ಮತ್ತು ನಮ್ಮ KMF ಫೆಡರೇಷನ್ದವ್ರು ನನಗೆ ಒಂದ್ಸರಿ ಮಧ್ಯಾಹ್ನದಾಗ ಫೋನ್ ಮಾಡಿದ್ರು. ಅವ್ರು ಟ್ರೈನಿಂಗ್ ಕೊಡೋಗಿದ್ರು, ಬೀದರ್ ಡಿಸ್ಟ್ರಿಕ್ಟ್ದವ್ರಿಗೆಲ್ಲ ಟ್ರೈನಿಂಗ್ ಕೊಡೋಗಿದ್ರು. ಹಾಲಿಗೆ ಬಿಟ್ಟು ಲಾಭ ಯಾವಾಗದ ಅಂತ ಹೇಳಿ ನನಗೆ ಸುಮ್ಮನೆ ಹಿಂಗೆ ನಾವು ಒಂದಾಗಿದ್ದಾಗ ಕೇಳಿದ್ರಿ. ನಾ ಸರ್ ಎಲ್ಲಿದ್ದೀರಾ, ನಮ್ಮ ಧೈರ್ಯದೊಳಗೆ ಕ್ಲಾಸ್ ತಗೊಳ್ಕತ್ತಿದ್ದೆವು, ಹಾಲಿಗಿಂತ ಹೆಚ್ಚಿಗೆ ಲಾಭ ಅದಂತ ನೀವು ಹೇಳಿರಿ, ಅದ್ರ ಬಗ್ಗೆದಾಗ ನೀವು ಬರ್ಬೇಕ್ರಿ, ಬಂದು ಈಗ ಒಂದ್ಸರಿ ಕ್ಲಾಸ್ ತಗೋಬೇಕ್ರಿ ಒಂದು ತಾಸು. ಆ ಬೀದರ್ ಡಿಸ್ಟ್ರಿಕ್ಟ್ದವ್ರು ಎಲ್ಲರೂ ಇದ್ರು, ಬಂದಿದ್ರಿ. ನಾನು ಬಂದ್ರೆ ನಾ ಹಿಂಗೆ ನೀವು ಹ್ಯಾಂಗೆ ಹೇಳಿದ್ರಿ ಹಂಗೆ ಬಂದ್ರಿ. ಬಂದು ಅವ್ರು ಊಟ ಮಾಡಿದ್ರು, ನಾವು ಊಟ ಮಾಡ್ಕೆ ಅಲ್ಲಿ ಏನಂದ್ರೆ ಕ್ಲಾಸ್ ಹೇಳ್ಬೇಕು. ಎಷ್ಟದ ನಿಮ್ಮ ಆಕಳು ಎಷ್ಟು ರೇಟಿಂದ ಅದ ರೀ ಕೇಳಿದ್ರು. 1 ಆಕಳು ತೋತ್ರಿ, 2 ತೋತ್ರಿ. 2 ಆಕಳು ತೊಗೊಂಡ್ರೆ ಒಂದು 50,000 ಒಂದು ಆಕಳಿಗೆ ಹಿಡಿದು 1 ಲಕ್ಷ ರೂಪಾಯಿ ಒಂದು ಆಕಳ ರೇಟ್ ಐತಿ. 1 ಆಕಳ ರೇಟ್ 1 ಲಕ್ಷ ರೂಪಾಯಿ. 2 ಆಕಳದು 1 ಲಕ್ಷ ರೂಪಾಯಿ. 1 ವರ್ಷಿಗೆ 1 ಆಕಳು 3 ಟನ್ ಮೇಲ್ಪಟ್ಟು ಗೊಬ್ಬರ ಕೊಡ್ತದೆ. 1 ಆಕಳ 1 ದಿನಕ್ಕೆ ಮಿನಿಮಮ್ ಏನಿಲ್ಲಂದ್ರೆ 25 ಹಿಡ್ಕೊಂಡು 27 kg ಮೇವು ತಿಂತದೆ. ಅದ್ರ ಕೂಡ ನಮ್ಗೆ 11-12 kg ಸಗಣಿ ಕೊಡ್ತದೆ. 30 ಲೀಟರ್ ನೀರು ಕುಡಿತದೆ. ನಮಗ್ ಕೂಡ ಅದು 10-12 ಲೀಟರ್ ಗೊತ್ತ ಕೊಡ್ತದೆ. ಅದು ಆಕಳ 10-12 ಲೀಟರ್ ನಮ್ಗೆ ಗೊತ್ತ ಸಿಗ್ತದೆ. ಮತ್ತು ಪ್ರತಿ ವರ್ಷ 365 ದಿನ ಕಂಟಿನ್ಯೂ ಕೊಡ್ತದೆ. ಹಾಲು 365 ದಿನ ಕೊಡಲ್ರಿ. ಹಾಲು ಕೊಡೋದು 200 ದಿನನೇ ಕೊಡ್ತದೆ. ಹಾಲು ಕೊಡೋದು 200 ದಿನ. ನಾವು ಹಾಲಿಗಾಗಿ ನೋಡೋದಿಲ್ರಿ. ಹಾಲು ಒಂದು ನಮ್ಮ ಸೈಡಿಗೆ ಮನ್ಯಾಗ ಉಳ್ಳೋಕ ಇನ್ನು ಯಾವ್ದೋ ಅಡಚಣೆ ಬಂದಂದ್ರೆ ವಾರ ಪೇಮೆಂಟ್ ಬರಲ್ಲ. ಇನ್ನು ಅದು ಹೆಚ್ಚಿಗೆ ಲಾಭ ಹೋಗ್ಬೇಕಾದ್ರಿ 1 ಆಕಳ ಸಗಣಿ 2 ಆಕಳ ಸಗಣಿ 3 ಟನ್ ಅಂದ್ರೆ 6 ಟನ್ ಗೊಬ್ಬರ ಆಗ್ತದೆ. 6 ಟನ್ ಗೊಬ್ಬರ ಒಂದು ವರ್ಷದಿಂದ 365 ದಿನದ 6 ಟನ್ ಗೊಬ್ಬರ. ಅದು ಒಂದು 2 ಎರೆಹುಳ ತೊಟ್ಟಿ ಕಟ್ಕೊಂಡು ಡೈರೆಕ್ಟ್ ಹೋಗಿ ಅದ್ರಾಗೆ ಹಾಕಿ ಒಂದು 10 ಕಿಲೋ ಎರೆಹುಳ ಬಿಟ್ರೆ ಒಂದು ವರ್ಷಿಗೆ ಸರ್ವಸಾಧಾರಣ ಒಂದು ಮನುಷ್ಯ ಅವು 2 ಆಕಳು ಕೂಡ ಇದ್ರೆ 1 ಲಕ್ಷ ರೂಪಾಯಿ ಆಳಿನ ಪಗಾರಿ. 1 ಲಕ್ಷ ರೂಪಾಯಿ ಆಕಳು ನಿವಾಳದ ತೆಗಿರಿ.
ಮಾಡ ಮನುಷ್ಯ ಒಬ್ಬ ಅಲ್ಲಿ ಇದ್ರ ಹಾಲಿಂದ ಸರ್ವಸಾಧಾರಣ ಅದಕ್ಕೊಂದು ಕನಿಷ್ಠ ಒಂದು ಆಕಳಿಗೆ ಒಂದು 30,000 ರೂಪಾಯಿ ಆಕಳ ಹಾಲಿಂದ ಆಕಳ ಒಂದು 30,000 ರೂಪಾಯಿ ಹಾಲಿಂದ ಹಾಲಿಂದ 30,000 ರೂಪಾಯಿನೇ ಆಗ್ತದೆ. ಹಾಲಿ ನೋಡಿದ್ರೆ ಏನು ಆಕಳ ಇಟ್ಟ ತಂದ ಕಡೆಗೆ ನಾವು 30,000ದಾಗ ಯಾಕೆ ಮಾಡ್ಬೇಕಂತ ಯಾರು ಮಾಡಲ್ಲ. ಮತ್ತ ಅದೇ ಆದ್ರೆ ಸಗಣಿ ತೆಗೆದು ಎರೆಹುಳ ಗೊಬ್ಬರ ಮಾಡಿ ಎರೆಹುಳ ಮಾಡಿ ನಾವು ಅದ್ರ ಮೂತ್ರ ಹಿಡಿದು ಜೀವಾಮೃತ ಮಾಡಿ ನಾವು ಹೊಲಕ್ಕೆ ಹಾಕಿದ್ವು ಅದಕ್ಕೆ ಏನೇನು ಮಾಡ್ಕೋತದ ಅಂದ್ರೆ 10 ನಮನ ಆಗ್ತದ್ರಿ. ಹಾಲು ಒಂದೇ ಇರ್ತದ್ರಿ, ಹಾಲು ಒಂದೇ ಇರ್ತದ. ಹಾಲು ತೆಗೆದ್ರೆ ಮೊಸರು ಆಗ್ತದ, ಮೊಸರು ಅಂದ್ರೆ ಬೆಣ್ಣೆ ಬರ್ತದ. ಈ ಕಡೆ ತುಪ್ಪ ಆಗ್ತದ, ಆ ಕಡೆ ಮಜ್ಜಿಗೆ ಆಗ್ತದ. ಮಜ್ಜಿಗೆ ತಿಂದ್ರಿ ಮತ್ತ ಆ ಕಡೆ ನಾವು ಏನದ ಯಾವಾಗಲೇ ಬೆಳಿ ಹೊಡಿಕ ಫಲವತ್ತೆ ಕೊಡ್ಬೇಕಾದ್ರೆ ಮಜ್ಜಿಗೆ ಸ್ಪ್ರೇ ಮಾಡ್ಬೇಕ್ರಿ. ಇವತ್ತು ಬೂದಿ ರೋಗ ಬಂದ್ರೆ ಮಜ್ಜಿಗೆ ಸ್ಪ್ರೇ ಮಾಡ್ಬೇಕು ಬೆಳಿಗ್ಗೆ. ಇವತ್ತು ನಾವು ಡಿಕಂಪೋಸ್ ತಯಾರು ಮಾಡ್ಬೇಕಾದ್ರೆ ಮಜ್ಜಿಗೆ ಬೇಕಾಗ್ತದ್ರಿ. ಇವೆಲ್ಲ ಮಜ್ಜಿಗೆದಿಂದ ಆಟ ಉತ್ಪನ್ನ ಆಗ್ತದ. ಬೆಣ್ಣಿದಿಂದ ಈ ಕಡೆ ತಯಾರಾಗ್ತದೆ. ಪಂಚಗವ್ಯ ಮಾಡ್ಬೇಕಾದ್ರೆ ತುಪ್ಪ ಬೇಕ್ರಿ. ಇಂಥವೆಲ್ಲ ಅದ್ರ ಸಮಗ್ರ ಬಹಳ ಮಾಡ್ಕೋತದಾಗ ಹೈಲೈಟ್ ಅದ. ಈಗ ಖವಾ ಮಾಡ್ರೆ ಖವಾ ಆಗ್ತದ, ಅದ ಖವಾದಿಂದ ಪೇಡ ಆಗ್ತದ. ಹ್ಯಾಂಗ ಹೆಚ್ಚಿಗೆ ಮಾಡ್ಕೋತ ನಮ್ಮನ್ನ ಬಡಸ್ಕೊತ ಹೋಗ್ತದೆ. ಈಗ ಅದು ಎಲ್ಲ ಬಿಟ್ಟು ಬರೀ ನಮ್ಗೆ ಹಾಲು ಒಂದು ಸಡಿ ಬಿಟ್ಟು ಅದ್ರ ಗೊಬ್ಬರನೇ 6 ಟನ್ ಗೊಬ್ಬರ ಇವತ್ತು 12,000 ರೂಪಾಯಿ 1 ಟನ್ ಗೊಬ್ಬರ ಮಾಡ್ತೀವಿ. 6 ಟನ್ ಅಂದ್ರೆ 60 6 12 ಏನಂತೀರಿ 72,000 ರೂಪಾಯಿ ಐತಿ. 72,000 ರೂಪಾಯಿ ಬರೀ ಇದ್ರದ್ದಾಯ್ತ್ರಿ. ಎದ್ರದ್ರಿ ನಮ್ಮ ಸಗಣಿ 72,000 ರೂಪಾಯಿ ಸಗಣಿದಾಯ್ತು. ಮತ್ತ ಅದ್ರ ಒಳಗೆ ಬೆಳೆದಂತವ್ ಏನು 6 ಟನ್ ಗೊಬ್ಬರದಾಗ ಮಿನಿಮಮ್ ಇವತ್ತು ಒಂದು ಇಟ್ಕೊಂಡು 2 ಕ್ವಿಂಟಾಲ್ ತನಕ ಹುಳ ತಯಾರಾಗ್ತದೆ. ನಾವು 10 ಕಿಲೋ ಬಿಡ್ತೇವ್ರಿ, 5,000 ರೂಪಾಯಿ ಹುಳ ಬಿಟ್ಟೇವ್ ತಿಳಿರಿ. ನಾವು 5,000 ಹುಳ ಬಿಟ್ಟರೆ 1 ವರ್ಷನಾಗ 2 ಕ್ವಿಂಟಲ್ ಹುಳ ಬರ್ತದೆ. ಅದು 50,000 ರೂಪಾಯಿ ಕ್ವಿಂಟಲ್ ಅದಾಗ 500 ರೂಪಾಯಿ ಕೆಜಿ 2 ಕ್ವಿಂಟಲ್ ಹುಳ ಆದ್ರೆ ಇವತ್ತು 1 ಲಕ್ಷ ರೂಪಾಯಿ ನಿವಾಳ ಲಾಭ ನಮಗ ಹುಳುದು ಬರ್ತದ್ರಿ. ಗೊಬ್ಬರ ಮತ್ತೆ ನಮಗೆ ಹುಳಿ ನಾವು ಮಾಡ್ಕೊಳ್ಳಿ 1 ಲಕ್ಷ ರೂಪಾಯಿ ಹುಳುದು ಆಗ್ತದೆ. 1 ಲಕ್ಷ ರೂಪಾಯಿ ಹುಳುದು 1 ಲಕ್ಷ ರೂಪಾಯಿ ಹುಳ ನೀವು ಮಾರಲಿಲ್ಲ. ಹುಳ ಎಲ್ಲಿ ಹಿಂಗೆ ಹೇಳ್ತೀರಿ ಯಾರು ಹೋಯ್ತಾರೆ ಒಯ್ಯೋದನ್ನು ಬೇಡ. ನಿಂಬಲ್ಲಿ ಇದ್ರೆ ಅದೇ ಎರೆಹುಳ ಎರೆಜೋಳ ತೆಗೆದ್ರಿ 100 ರೂಪಾಯಿ ಲೀಟರ್ ಮಾರ್ತದ್ರಿ. ಎರೆಜೋಳ ತೆಗೆದ್ರೆ 100 ರೂಪಾಯಿ ಲೀಟರ್ ಮಾರ್ತದ. ಇವತ್ತು 1000 ಲೀಟರ್ ನೀವು ಸ್ಟಾರ್ಟ್ ಮಾಡಿಡ್ರಿ ಯಾವಾಗಲೂ ಮಾರ್ತದ, ಎರೆಜೋಳ ಮಾರ್ತದ್ರಿ. ಮತ್ತು ಅದು 100 ರೂಪಾಯಿ ಲೀಟರ್ ಮಾಡಿದ್ರೆ ಅದೇ ದಿನ ಆಗ್ತದ ಬೇಡ. ಅದು ಈ ಗೋಮೂತ್ರ ರೀ, ಗೋಮೂತ್ರ ಇವತ್ತು ಪ್ರತಿಯೊಂದು ಗೋಮೂತ್ರ ಬೇಕಾಗ್ತದ್ರಿ. ಭಾಳ ಮಂದಿಗೆ ವಿಚಾರ ಇಲ್ರಿ ಗೋಮೂತ್ರದ ಭಾಳ ಮಹತ್ವ ಅದ ರೀ. ಇವತ್ತು ಗೋಮೂತ್ರ ಇವತ್ತು ನಾವು ಅದ್ರದ್ದು ಹೇಳ್ಬೇಕಾದ್ರಿ ಸಾಕ್ಷಾತ್ ಪರಮಾತ್ಮನೇ ನಮ್ಮ ಮನೆಯೊಳಗೆ ಆಕಳ ಕಟ್ಟಿದಂದ್ರೆ ಮನೆಯಾಗ ಹಣ ತಿಳ್ಕೊಬೇಕಿಲ್ಲ. ಅಷ್ಟು ಶ್ರೇಷ್ಠತೆ ಇರ್ತದೆ. ಯಾರ ಮನೆಯಾಗ ನಮ್ಮ ದೇಶಿ ಆಕಳುಗಳು ಇದ್ರ ಮುಂಜಾನೆ ಆಕಳ ಮಾರಿ ನೋಡಿದ್ರೆ ನಮ್ಮ ಬಂದಂತ ಕಷ್ಟಗಳೆಲ್ಲ ದೂರ ಆಗೋತಾವ. ಇವತ್ತು ಎಲ್ಲಿ ಜ್ಯೋತಿರ್ಲಿಂಗಕ್ಕೆ ಹೋಗಿ ನಮಸ್ಕಾರ ಮಾಡಿದ್ರೆ ನಮ್ದು ಪರಿವಾರ ಆಗಲ್ಲ, ಒಂದು ಆಕಳ ನಮಸ್ಕಾರ ಮಾಡಿದ್ರೆ ನಮಗೆ ಪರಿವಾರ ಆಗ್ತದೆ. ಅಂತ ಶ್ರೇಷ್ಠತೆ ಒಂದು ಆಕಳದಾಗ. ಯಾಕಂದ್ರೆ ಹಿಂದೆ ಹೇಳಿ 36 ಕೋಟಿ ದೇವತೆಗಳು ಇವತ್ತು ಒಂದು ಆಕಳ ಶರೀರದೊಳಗೆ ವಾಸ ಮಾಡಿದೆ. ಅದಕ್ಕೆ ಇವತ್ತು ನಮಗೆ ಶ್ರೇಷ್ಠವಾದಂಥದ್ದು ಒಂದು ಗೋತಾಯಿ ನೀರು. ಇವತ್ತು ಒಂದು ಮಹತ್ವದ ಅಂದ್ರೆ ಒಂದು ಗೋನಿ ಅಷ್ಟು ಶ್ರೇಷ್ಠವಾದದ್ದು. ಇವತ್ತು ಅದ್ರ ಮೂತ್ರದಿಂದ ನಮಗ ಡಯಾಬಿಟಿಸ್ ಇದ್ರೆ ಮತ್ತು ನಮಗೆ ಕಫ ಇದ್ರೆ ನಮಗೆ ಗ್ಯಾಸ್ ಟ್ರಬಲ್ ಇದ್ರೆ ಮುಂಜಾನೆ ಎದ್ದು ಒಂದು 100 ಗ್ರಾಮ್ ಭಾತ ಡೈರೆಕ್ಟ್ ಬೀಳೋ ಹೊತ್ತಿನಾಗ ಡೈರೆಕ್ಟ್ ಭಾತ ಕುಡಿದು ಎಲ್ಲ ಇರಲ್ಲ. ಕ್ಯಾನ್ಸರ್ ಅಂತ ಅವ್ನ ಜನ್ಮದಾಗ ಬರಲ್ಲ. ಗೋಮೂತ್ರ ಕುಡಿದ್ರೆ ಈ ಕ್ಯಾನ್ಸರ್ ಅವ್ನ ಜೀವನದಾಗ ಬರಲ್ಲ. ಒಂದು 100 ರೋಗ ಹೋಗ್ತಾವ್ರಿ ನಮ್ಮ ಶರೀರದೊಳಗೆ. ಹೀಟ್ ಆಗ್ತಿತ್ತು, ಉರಿ ಬರ್ತಿವು, ಪೀಡ್ಸ್ ಆಗ್ತಿತ್ತು, ಯಾವಾದ್ರೆ ಇದು ಕಾಮಣಿ ಆಗೋದು ಇಂಥವೆಲ್ಲ ನಾವು ದಿನ ಒಂದು 100 ಗ್ರಾಮ್ 50 ಗ್ರಾಮ್ದಷ್ಟೇ ನಾವು ಗೋಮೂತ್ರ ಕುಡಿದ್ರೆ ಎಲ್ಲಾನು ಪರಿಹಾರ ಇರ್ತಾವ. ನಮ್ಗೆ ಯಾವ್ದು ರೋಗ ಬರ, BP, ಹಾರ್ಟ್, ಶುಗರ್ ಯಾವ ಬರಲ್ಲ. ಅಂತ ಶ್ರೇಷ್ಠತೆ ಇದ್ದಂಥದ್ದು ಆಕಳ ಗೊತ್ತಾಗಿ. ಇವತ್ತ ಒಂದು ಜ್ಯೋತಿರ್ಲಿಂಗಕ್ಕೆ ಪೂಜೆ ಮಾಡ್ಬೇಕಪ್ಪ ಅಂದ್ರೆ ಆ ಜ್ಯೋತಿರ್ಲಿಂಗನೇ ದೇವ್ರ ಸಾಕ್ಷಾತ್ ದೇವ್ರನೇ ಜ್ಯೋತಿರ್ಲಿಂಗ ಅಂತ ಹೇಳ್ತಾರ. ಅಂತ ಜ್ಯೋತಿರ್ಲಿಂಗಕ್ಕೆ ಆಕಳ ಗಾತ ಬೇಕಾಗ್ತಾವ್ರಿ. ಮತ್ತೆ ಆಕಳ ಗಾತ ಇದ್ರೆ ಅಲ್ಲಿ ಅಭಿಷೇಕ ಆಗ್ತದ. ಆಕಳ ಗಾತ ತುಪ್ಪ ಇದ್ದಿಲ್ಲ ಅಂದ್ರೆ ಮತ್ತೆ ಆ ಲಿಂಗದಕ್ಕಿಂತ ಆಕಳೆ ಬಹಳ ಶ್ರೇಷ್ಠವಾದದ. ಅದಲ್ರಿ ಈ ಮಾತು ನೋಡಿದ್ರೆ ನೀವ್ ಹೇಳೋದೇ ಕರೆಕ್ಟ್. ಇಲ್ಲ ಒಂದು ಜ್ಯೋತಿರ್ಲಿಂಗಕ್ಕೆ ಅಷ್ಟು ಜನ ಮೆಚ್ಚಿ ಬಿಡ್ತದ. ಎಷ್ಟೋ ಜ್ಯೋತಿರ್ಲಿಂಗ ತಿರ್ಗಾಡಕ್ ಹೋಗ್ತಾರ. ಕಾಶಿ ವಿಶ್ವನಾಥ ಹೋಗ್ತಾರ, ಶ್ರೀಶೈಲ ಮಲ್ಲಿಕಾರ್ಜುನ ಹೋಗ್ತಾರ, ಭೀಮಾಶಂಕರ್ ಹೋಗ್ತಾರ. 12 ಜ್ಯೋತಿರ್ಲಿಂಗ ಕೆಲವ 12 ಜ್ಯೋತಿರ್ಲಿಂಗದಾಗ ನೀವು ಅಭಿಷೇಕ ಮಾಡ್ಬೇಕಾದ್ರೆ ಆಕಳದೇ ಹಾಲು ಬೇಕು, ಆಕಳದೇ ಮೊಸರು ಬೇಕು, ಆಕಳದೇ ತುಪ್ಪ ಬೇಕು, ಆಕಳದೇ ಗಾತ ಬೇಕು. ಮತ್ತೆ ಇದಕ್ ಬಿಟ್ಟು ಬೇರೆ ಯಾಕಂದ್ರೆ ದೇವ್ರಿಗಿಂತ ಶ್ರೇಷ್ಠ ಆಕಳೇ ಇದ್ರಿ. ಇದು ಮತ್ತೆ ಯಾಕಡೆ ಶ್ರೇಷ್ಠ ಅಲ್ರಿ ಆಟ ನಾವು ತಿಳ್ಕೊಳ್ಳಲ್ಲ. ಮತ್ತೆ ಆಟು ಗೋಮಾತೆಗೆ ಆಟ ಶ್ರೇಷ್ಠ ಇದ್ದಾಗ ಬಿಟ್ಟು ನಾವು 12 ಜ್ಯೋತಿರ್ಲಿಂಗಕ್ಕೆ 12 ಬಲಿ ದೇವ್ರ ಬಲಿ ಹೋಗಿರಲ್ಲ. ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಪಂಚಲೋಹದಿಂದ ಮಾಡಿದ ದೇವರಲ್ಲ. ತಾನರಿದರೆ ತಾನೇ ತನ್ನ ದೇವರು.
ಅಂದ್ರೆ ನಾವು ತಿಳ್ಕೊಳ್ಳಾರ್ದು ಅಂಥದ್ದು ಏನದ ಮಹತ್ವ ಅಲ್ಲಿ ಅದ ಅದೇ ತಿಳ್ಕೊಳ್ಳಾರ. ಇವತ್ತು ಒಂದು ನಾವು ಮಕ್ಕಳು ಹುಟ್ಟುನು ಅಂದ್ರೆ ಮನೆಯೊಳಗೆ ಹಿಂದಿನ ಕಾಲದಾಗ ಏನೈತಿರಿ ದವಾಖಾನೆ ಇದ್ದಿಲ್ಲ, ಯಾರು ಸೆಟ್ಟಿಂಗ್ ಮಾಡ್ತಿರ್ರಿ ಇಲ್ಲ ಮಾಡ್ತಾನ ಊರಾಗೆ ಆ ವೈದ್ಯ ಹೆಣ್ಮಕ್ಳು ಆಯ್ದೇನ್ ಮಾಡ್ತಿರ್ ಮಾಡ್ತಾನ. ಆ ಮಾಡ್ತಾನ ಮಾಡಿದ್ರೆ ಮೈನಿಗೆ ಮುಂಚೆ ಆದ್ರೆ ಏನ್ ಮಾಡ್ತೀರಿ ಅವಾಗ ನಿಮ್ ದವಾಖಾನೆ ಇದ್ದಿಲ್ಲ. ಈಗ ಆಕಳು ವಾತಾನೆ ಈಗ ಮಗುವಿಗೆ ಹಿಂಗ ಪ್ರತಿ ಶನಿ ಆಯ್ತಾರ್ಕೊಮ್ಮ ಹಿಂಗ ಮನೆ ಆಕಳು ಬುಡಕ ಭಾರತ ಹೊಯ್ಯಾವದಿನ ಮ್ಯಾಲ ಹಿಡಿದು ಯಾರಿದ್ರ ಅಂದ್ರೆ ಆ ಮಗುವಿಗೆ ಎಂದೂ ಮುಡ್ಚಾಟ ಆಗೋದಿಲ್ಲ, ಮೈಲಿಗೆ ಆಗೋದಿಲ್ಲ, ಯಾವುದೂ ಇದು ಬರಲ್ಲ. ಇನ್ನಾನು ಆ ಪದ್ಧತಿ ನಮ್ಮ ಮನೆಯೊಳಗೆ ಅದ, ಇನ್ನಾನು ನಾವು ಮಾಡ್ತೇವೆ ಆ ಪದ್ಧತಿ. ಆ ವಾತ ಯಾವ್ದ್ರ ಆ ಮಗುವಿಗೆ ಯಾವತ್ತೂ ಬರಲ್ಲ, ಕಾಮಣಿ ಆಗಲ್ಲ, ರೋಗ ಬರಲ್ಲ, ಯಾವ ಮೈಲಿಗೆ ಮುಡ್ಚಾಟ ಏನೂ ಆಗಲ್ಲ. ಇಲ್ಲಿ ಗುಲ್ಬರ್ಗದಾಗ ಸೀಟೆ ನೋಡ್ರಿ ಎಲ್ಲರೂ ಬಾಣ್ತಾನೆ ಅಂತಂದ್ರೆ ಅದಕ್ಕೆ ಕಾಮಣಿ ಈಗ ಅದು ಲೈಟ್ ಹಾಕಿಡಿ ಅದು ಅಲ್ಲಿ ಇದು ಮಾಡಿ ಅದ ಹಾಕ್ಸ್ಕೊಂಬಾರಿ ಇದೆಯಾ ಅದ ಏನೂ ಬರಲ್ಲ. ಮತ್ತೆ ಅಂತ ಶ್ರೇಷ್ಠತೆ ಇವತ್ತು ಗೋಮೂತ್ರ ರಾಮದೇವ್ ಬಾಬಾಂದ ಇಲ್ಲಿ ಇದು ಮಾಡ್ತಾರೆ ಪತಂಜಲಿ 200 ಗೋಮೂತ್ರ 200 ಗ್ರಾಮಿಂದು ಗೋಮೂತ್ರ ಅದ ಗೋಮೂತ್ರ ಮಾಡ್ತಾರೆ. ಅವ್ರು ಎಷ್ಟು ಕೊಡ್ತಾರೆ? 60-80 ರೂಪಾಯಿ ಕೊಡ್ತಾರೆ 200 ಗ್ರಾಮಿಂದ ಬಾಟ್ಲಿಗೆ. ಈಗ ಏನಾದ್ರು ಸ್ವಾಮಿಗಳು ಬಾಯಿ ಗೋಮೂತ್ರ ಬೇಕಂತದ ಪತಂಜಲಿದು ಎಲ್ಲಿ ಸಿಗ್ತಪ್ಪ ಪತಂಜಲಿದು ಅಲ್ಲಿ ರಾಮದೇವ್ ಬಾಬನ್ ಪತಂಜಲಿ ದುಕಾನ್ಗೆ ಹೋಗ್ತಾರೆ ಗೋಮೂತ್ರ 60 ರೂಪಾಯಿ. ಯಾಕಂದ್ರೆ ಮನೆಯಾಗ ಇದ್ದಿದ್ದು ಆಕಳು ಗೋಮೂತ್ರ ತರಲ್ಲ ಅಲ್ಲಿ ಖರೀದಿ ತರ್ತಾರೆ. ಅದು ಏನಿರ್ತದೆ ಅದು ಇನ್ನ ಏನಿರ್ತದೆ ನಿಮ್ಗೆ ಕಡಿಗಳಲ್ಲಿ ನ್ಯಾಚುರಲಿ ನಮ್ಮ ಮನೆಯೊಳಗೆ ಇದ್ದಂಥದ್ದು ಡೈರೆಕ್ಟ್. ಇದು ಸಾವಿರಾರು ಮಂದಿಗೆ ನಾನು ಬರೀ ವರ್ಷ 3-4 ಸಾವಿರ ಜನ ಬರ್ತದೆ ಎಲ್ಲರಿಗೂ ಇದು ಹೇಳ್ತೀನಿ. ನೀವು ಏನು ಇದೆ ಭಕ್ತಿ ಬರೀ ನನ್ನ ಬಳಿ ದುಡ್ಡದಂದ್ರೆ ಎಲ್ಲರೂ ಒಯ್ದು ಕೊಟ್ರೆ ನನಗೆ ಮುಕ್ತಿ ಸಿಗ್ತದ, ನಾ ಮುಕ್ತಿ ಸಿಗಲ್ರಿ. ಮುಕ್ತಿ ನಮ್ಮ ಬಳಿ ಅದ, ಅದು ಬಿಟ್ಟಿಗೆ ನೀವು ಬೇರೆದಕ್ಕೆ ಹೋಗ್ತೀರಿ. ನಾವು ಬೆಳೆಯೋದ್ರಿ ನಾವು ಒಂದಾಗ್ರಿ ನಾ ಆರ್ಗ್ಯಾನಿಕ್ ಮಾಡ್ತೀನಿ, ನಮ್ಮ ಮಗಳಾಗೆ ಬೇರೆದವ್ರು ಫರ್ಟಿಲೈಸರ್ ಮಾಡ್ತಾರೆ, ಕೆಮಿಕಲ್ ಮಾಡ್ತಾರೆ. ರೇಷ್ಮೆ ಹಚ್ಚದ್ರಿ ಅವ್ರು ನಮ್ಮ ಕಾಕರ ಮಗ ರೇಷ್ಮೆ ಹಚ್ಚದ, ಅವ 4 ಎಕರೆ ಹಚ್ಚದ, ನಾ 4 ಎಕರೆ ಹಚ್ಚಿದೆವು. 4 ಎಕರೆದೊಳಗೆ 400 ಮಟ್ಟಿ ಅವ ಮೇಯಿಸ್ತಿದ್ರಿ, ನಾ 1600 ಮಟ್ಟಿ ಮೇಯಿಸಿ ನಾವು ಉಳಿತೈತ್ರಿ ಹೊಲ. ಒಂದು ಪೀಕಿಗೆ 3 ಕ್ವಿಂಟಲ್ ತೆಗೆದ್ರೆ ನಾ 12 ಕ್ವಿಂಟಲ್ ತೆಗಿತಿದ್ರಿ. ಎಷ್ಟು ವ್ಯತ್ಯಾಸ ರೀ. ಅದೇ ಜೀವಾಮೃತ ಬಿಡ್ತೀನಿ, ಬರೀ ಜೀವಾಮೃತ ಬಿಟ್ರ ಇಷ್ಟು ಇಳುವರಿ ಪರಟ್ 30 ಟನ್ ಕಬ್ಬು ಅವ್ರು ತೆಗಿತಾರ್ರಿ. ಇವತ್ತು 65 ಟನ್ ಕಬ್ಬು ನಾ ತೆಗ್ದೀನಿ. 10 ತಿಂಗಳದಾಗ 65 ಟನ್ ಕಬ್ಬು ನಾ ತೆಗಿತೀನಿ. ಮತ್ತೆ ಎಷ್ಟು ಅವ್ರು ತೊಗರಿ ಬಿಡ್ತಾರ 3 ಚೀಲ ಬೆಳಿತಾರೆ, ಎಕರೆಗೆ 3 ಚೀಲ 2.5 ಚೀಲ ಬೆಳಿತಾರೆ. ಯಾಕೆ ಹಿಡ್ಕೊಂಡು 10 ಚೀಲ ಬೆಳಿತೀನಿ ನಾ ಆರ್ಗ್ಯಾನಿಕ್ ರೀ. ಈಗ ಪ್ರತಿ 3 ವರ್ಷದನ ಜರ ಏರ್ಪೇರ್ ಆಗ್ತದೆ ಹೆಚ್ಚಕ 3 ವರ್ಷ ದಾಟದಲ್ಲಿ ಕಂಟಿನ್ಯೂ ಮಾಡ್ಕೋತ ಬಂದೇವಳ್ರಿ. ಏನು ಬೆಳೆಯೋದು ಯಾವಾಗದಾಗ ಕುಂದು ಕೊಡ್ತೀನಿ ಇಲ್ರಿ. ಇದು ಆರ್ಗ್ಯಾನಿಕ್ ಬೆಳಿಲಿಕ್ಕೆ ಯಾವಾಗಲೂ ಕುಂದು ಕೊಡ್ತೀನಿ ಇಲ್ರಿ. ಆ ನಮ್ಮನೆ ಬೆಳೀತದೆ ಅಂದ್ರೆ ಜನರ ಮನಸ್ಸಿನಾಗ ಬರ್ಬೇಕ್ರಿ. ಇವತ್ತು ನಾನೇ 2011-12 ಕೃಷಿ ಪಂಡಿತ ಅವಾರ್ಡ್ ತೊಗೊಂಡ್ಮೇಲೆ ನಾ ಇಲ್ಲಿ ಒಂದು 10 ಮಂದಿಗೆ ಕೃಷಿ ಪಂಡಿತರು ಮಾಡ್ಬೇಕಂತ 20 ಮಂದಿಗೆ 2 ಎರೆಹುಳು ತೊಟ್ಟಿ ಕಟ್ಟಿಸ್ಕೊಟ್ಟಿದ್ದೇವೆ. 2 ಎರೆಹುಳು ತೊಟ್ಟಿ ಕಟ್ಟಿಸ್ಕೊಟ್ರೆ ಅದಕ್ಕೆ ಮತ್ತೆ ಆಟೋಗಳು ಈ ನಿಕ್ರ ಪ್ರಾಜೆಕ್ಟ್ ಅಂತಿದ್ರಿ ಕೇವಿಕೆದೊಳಗೆ ಅವ್ರಿಗೆ ಒಂದು 10 ಮಂದಿಗೆ ಆಕಳು ಇಸ್ಕೊಟ್ಟಿದ್ದೇವೆ ಫ್ರೀದಾಗ್ರಿ. ಆಕಳು ಇಸ್ಕೊಟ್ಟೇವೆ, 2 ಎರೆಹುಳು ತೊಟ್ಟಿ ಕಟ್ಕೊಟ್ಟೆವು. ಅದಕ್ಕೆ ನೀರು ಯಾರು ಹೊಡಿಬೇಕ್ರಿ? ಅವ್ರಿಗೆ ಈ ಎರೆಹುಳು ತೊಟ್ಟಿ ಕೊಡ್ಸ ಆಕಳು ಇಸ್ಕೊಟ್ಟು ಅವ್ರಿಗೆ ಬರೀ ಗೊಬ್ಬರ ಹಾಕಿ ನೀರು ಹೊಡ್ಕೊರಪ್ಪ ಹುಳ ಕುಡ್ತೀನಿ ನಾ ಫ್ರೀದಾಗ ಬಿಡಕತ್ರಿ ಅಂದ್ರೆ ಅದಕ್ಕೆ ಯಾರು ನೀರು ಹೊಡಿಬೇಕ್ರಿ? ಇದನ್ನ ಕಷ್ಟ ತುಲ್ಲಕ್ವಲ್ಲಂತಾರೆ ಏನಿಲ್ರಿ. ಕಷ್ಟ ಅಂದ್ರೆ ಬರ್ರಿ ಏನಿಲ್ಲ, ಬರೀ ಮಾಡ್ರದೆ ಬರ್ಲಿ ಅನ್ನೋದಲ್ರಿ. ಆ ನಮ್ಮನ್ನ ಹಂಗದ ಎಲ್ಲಿ ತನ ನಾವು ದುಡಿಯಲ್ಲ, ನಾವು ತಿಳಿದು ನಾವು ಮಾಡೋದು ಅಲ್ಲಿ ತನ ನಾವು ಉದ್ಧಾರ ಆಗಲ್ಲ. ಈ ಒಕ್ಕಲ್ತನ ಯಾಕೆ ಹಾಳಾಗ್ಲಕತ್ತದ್ರಿ? ಒಂದೇ ಕಾರಣ ಅದ, ಸ್ವಂತ ನಾವು ದುಡಿಯಲ್ಲ, ಮತ್ತೊಬ್ರು ದುಡಿಸ್ಕೋಬೇಕಂತ ಮತ್ತೊಬ್ರು ದುಡಿಯಲ್ಲ. ಮತ್ತೊಬ್ರಿಗೆ ಎಲ್ಲ ಸರ್ಕಾರ ಸವಲತ್ತು ಕೊಟ್ಟದ, ಫ್ರೀ ಅಕ್ಕಿ ಕೊಂಡೋಗತ್ತದ, ರೊಕ್ಕ ಕೊಂಡೋಗತ್ತದ, ತಿರುಗಾಡಿ ಫ್ರೀ ಇಟ್ರ ಅವ್ ಮತ್ತೊಬ್ರ ಬಂದು ಆಗಿಬಿಟ್ಟ ದುಡಿಯಲ್ರಿ. ನಮ್ದಕ್ಕೆ ನಾವೇ ದುಡಿಬೇಕು. ನಮ್ದಕ್ಕೆ ನಾವು ಯಾವಾಗ ದುಡಿತೇವೆ ಅವಾಗ ನಮಗೆ ಮಾತ್ರ ನೀಟ್ ಆಗತ್ತ. ನಾವು ದುಡಿಯೋದು ಬಿಟ್ಟು ಮತ್ತೊಬ್ಬರಿಗೆ ದುಡಿಸ್ಕೋಬೇಕಂದ್ರೆ ಸಾಧ್ಯನೇ ಇಲ್ರಿ. ಯಾರು ಒಕ್ಕಲ್ತನದಾಗ ನಾವು ದುಡಿತೀವಿ ಅಂದ್ರೆ ನಮ್ಮ ಒಕ್ಕಲ್ತನ ಇರ್ತದೆ, ಇಲ್ಲಾಂದ್ರೆ ಇರಲ್ಲ. ಯಾರ ಮನೆದಾಗ ಈಗ ಒಂದು ಊರೊಳಗೆ ಹೋಗಿ ಒಂದು 10 ಎತ್ತುಗಳು ಸಿಗಲ್ಲ, ಎಲ್ಲ ಟ್ಯಾಕ್ಟ್ರಿ ಮೇಲೆ. ಮತ್ತು ಹೊಲ ಎಲ್ಲಿ ಆರ್ಗ್ಯಾನಿಕ್ ಆಗ್ಬೇಕು? ಯಾರ ಮನ್ಯಾಗ ಒಂದು ಹಾಕಳಿಲ್ಲ. ನಾವು 3 ತುಂಬಾನೇ ಹುಡ್ಕಾಡ್ದ್ರಿ. ಅವಾಗ ಒಂದು 600-700 ಎತ್ಕೊಳಿದ್ವಿ ರೀ, ಒಂದು 600-700 ದನಗಳಿದ್ವಿ. ಈಗ ಏನು ಒಂದು 6 ಎತ್ಕೊಳು ಸಿಗಲ್ಲ. ಈಗ ನಾವು ಒಬ್ಬನೇ ನಮ್ಮ ಮನೆತನದೊಳಗೆ 72ರದಾಗ ನಾ ಸಾಲಿಗೆ ಓದಿದ ಆ ಎಳೆಗ 75ಕ್ಕೆ ಒಕ್ಕಲ್ತನ ಬರ ನಮ್ಮ ಅವ್ವರು ನನ್ನ ತವ್ರ ಮನಿ ನನ್ನ ಅಪ್ಪ ಬಳ್ಳೊಳ್ಳಿ ಕೊಟ್ಟ ನನ್ನ ಆಕಳುಗಳು ಮಾರೋದ್ರ ಆಟೇನೆ 4 ಆಕಳ 4-5 ಕರುಗಳು ಇದ್ದು ರೀ. ಇಲ್ಲಿ ತನ ವರ್ಷಿಗೆ 15-20 ಮಾತಿನಿ ಪನ್ಹಾಸ್ ಇರ್ತಾವ. 50 ದನ ಕಂಟಿನ್ಯೂ ನಮ್ಮ ಮನ್ಯಾಗ 50 ದನ ಅವನೇ ಅವ. ಈಗ ಎಷ್ಟು ಮಂದಿ ಆರ್ಗ್ಯಾನಿಕ್ ಮಾಡುತ್ತೆ ಯಾರಿಗಾರ ಒಬ್ರಿಗೆ ಹಿಂಗೆ ಹೋಗಿ ಆಫೀಸ್ದಾಗ ತಿಳುವಳಿಕೆ ಕೇಳಿದ್ರ
ಅವ್ ಬೇಕು ನಾನು ಬಲಿಯ ಕೊಡ್ತೀನಿ ಒಂದು ಬ್ಯಾರಗಡ್ಲೆ ಭಾತ ಕೊಡ್ತೀನಿ ಅವ್ರಿಗೆ ಯಾರು ಮಾಡ್ತೀನಿ ಅಂದ್ರೆ ಬ್ಯಾರಗಡ್ಲೆ ಭಾತ ಕೊಡ್ತೀನಿ ಈಗ ಮಾಡಕ್ ಹೋಗಿ ಹೇಳ್ತೀನಿ ಅದು ಹ್ಯಾಂಗ ಮಾಡ್ಬೇಕನ್ನೋದನ್ನು ಹೇಳ್ತೀನಿ ಇಂಥವ್ರಿಗೆಲ್ಲ ಹೇಳಿ ಮಾಡಿ ನಾನು ಬಲಿ ಇಟ್ಕೊಂಡು ಅದ್ರಲ್ಲಿ ನಾ ಮತ್ತೊಬ್ರಿಗೆ ಕಲಿಸ್ಬೇಕನ್ನೋದೇ ನಮ್ಮ ಹೆಮ್ಮೆ ಬಹಳಷ್ಟು ಮಂದಿಗೆ ಜೀವಾಮೃತ ಮಾಡಕ್ ಭಾತ ಕೊಟ್ಟು ಆ ಹೊಲಕ್ಕೆ ಹೋಗಿ ಹ್ಯಾಂಗ ಮಾಡಿಸಿ ಬ್ಯಾರಲಿಟ್ಟು ಮಾಡಿಸಿ ಬೆಳಿ ಹೊಡಿರೋದು ಹೇಳಿ ಪ್ರಾಕ್ಟಿಕಲ್ ಮಾಡಿಸಿ ಬಂದೀನಿ ಆಯ್ತು ಅವತ್ತು ಒಂದೇ ದಿನ ಮಾಡಿದ್ರೆ ಮುಂದೆ ಮಾಡೋದು ಅದು ಎಲ್ಲಿ ತನ ನಮ್ಮಲ್ಲಿ ನಾವು ಮಾಡ್ಕೊಂಡು ಹೋಗೋದು ಬರಲ್ಲ ಅಲ್ಲಿ ತನ ಇದು ಬರಲ್ಲ ನಾವು ಯಾರು ಹೇಳ್ತಾರ ಅವತ್ತೊಂದು ದಿನ ಒಂದು ಬಂದಪ್ಲೆ ಪುರಾಣ ಹೇಳಕಾಯ್ತ್ರಿ ಬಾನ ಹುಳಕಾಯ್ತು ಅಂದಪ್ಲೆ ಹಿಂಗೆ ಆಗ್ಬಾರ್ದು ಅದು ಮನುಷ್ಯ ನಾವು ತೆಲಿದ ಹೊಡಿಬೇಕು ನಾವು ಮಾಡಕ್ಕೆ ಮುಂದುವರಿಬೇಕು ಅವಾಗೇ ನಾವು ಒಳ್ಳೆಯದು ನಾ ಪ್ರತಿ ವರ್ಷ ಒಂದು 2 ಲಕ್ಷ ರೂಪಾಯಿ ಖಾತಾ ಗೊಬ್ಬರ ಖರೀದಿರ್ತೀವಿ ಈಗ ನಾನೇ 800 ಚೀಲ ಗೊಬ್ಬರ ಆಗ್ತದ್ರಿ ನನ್ನ ಬಳಿ ನಮ್ಮ ಹೊಲಕ್ಕೆ ಹಾಕಿ ನಾನೇ ಬೇರೆದವ್ರು ಮಾಡ್ತೇನೆ ನೀವು ಆರ್ಗ್ಯಾನಿಕ್ ನಾ ಆರ್ಗ್ಯಾನಿಕ್ ವರ್ಷಿಗೆ 20 ಕ್ವಿಂಟಲ್ 10 ಕ್ವಿಂಟಲ್ ಹೊಳ ಮಾಡ್ತೀನಿ 500 ರೂಪಾಯಿ ಕಿಲೋ ರೀ ಬರೀ ಲಾಕ್ಡೌನ್ಯಾಗ 20 ಕ್ವಿಂಟಲ್ ಮಾರೀನಿ 20 ಕ್ವಿಂಟಲ್ ರೀ ಲಾಕ್ಡೌನಿಗೆ 20 ಕ್ವಿಂಟಲ್ ಒಬ್ಬೊಬ್ಬರಿಗೆ 4 ಕ್ವಿಂಟಲ್ 8 ಕ್ವಿಂಟಲ್ ಭೀಮಸಂಗತಿಗೆ 8 ಕ್ವಿಂಟಲ್ ಮಾರೀನಿ ಇದೇ ನಮ್ಮ ಲಾಯರ್ ಇದೆ ಹೈಕೋರ್ಟ್ ಲಾಯರ್ ಅನ್ನಾರಿ ರಮೇಶ್ ಉಪ್ಪಳಾವ್ಕರ್ ಅವ್ರಿಗೆ 2 ಕ್ವಿಂಟಲ್ ಮಾರೀನಿ ಬಸವರಾಜ್ ಪಾಟೀಲ್ ಶೇಡಮ್ಗ ಗೋಶಾಲಕ್ಕೆ 1 ಕ್ವಿಂಟಲ್ ಕೊಟ್ಟಿನಿ ಅವ್ನು ಸಾಲಿ ಕೊಟ್ಟಿನಿ 50 kg ರೀ ಎಲ್ಲ ಕಡೆ ರೀ ಹಿಂಗ ಮಾರಿ ಕನಿಷ್ಠ ಮಿನಿಮಮ್ ನಾನು ಹೊಲ ಬೆಳೆದಿದ್ದಕ್ಕಿಂತನೂ ಉಳಿದ ರೊಕ್ಕನೇ ನಮಗೆ ಹೆಚ್ಚಿಗೆ 10 ಲಕ್ಷ ರೂಪಾಯಿ ನನಗೆ ಲಾಕ್ಡೌನ್ 10 ಲಕ್ಷ ಈಗ ಕಂಟಿನ್ಯೂ 5 ಕಿಲೋ 10 ಕಿಲೋ ವಾರದಾಗ ಒಂದು 10 ಕಿಲೋವರೆಗೆ ಹುಳ ಮಾರ್ತೀನಿ ಇನ್ನೂ ಹುಳ ಸಿಗ್ತಾವ್ರಿ ಗೊಬ್ಬರ ಸಿಗ್ತದ್ರಿ ಈಗ ಭಾತ ಯಾರು ಮಾಡಕತ್ರ ಜೀವಾಮೃತ ಮಾಡಕ್ ಗೊಬ್ಬರ ಖಾತ್ ನಾವು ಕೊಡ್ತೇನ್ರಿ ಫ್ರೀದಾಗ ಕೊಟ್ಟೀನ್ರಿ ನಾ ರೊಕ್ಕ ಇಲ್ಲಿ ಬುಸನೂರ ಅದ ಇಲ್ಲಿ ಹಣ ತಾಲೂಕು ಅಲ್ಲಿ ಗುರುಶಾಂತಪ್ಪ ಪಾಟೀಲ್ ಅಂತ ಹೇಳಿ ಡ್ರ್ಯಾಗನ್ ಫುಡ್ ಮಾಡ್ಯಾರ ಆ ಡ್ರ್ಯಾಗನ್ ಫುಡ್ ಮಾಡಿದ್ರೆ ಆರ್ಗ್ಯಾನಿಕ್ ಮಾಡ್ತಾ ಚಲೋ ಆಗ್ತದ್ರಿ ಅಣ್ಣ ಹಕ್ಕಾಂಕ್ಷದ ಮೆಂಬರ್ ನಾವು ಅದ್ರ ಡೈರೆಕ್ಟರ್ ಇದಿದ್ದೇವು ಅವರು ಡೈರೆಕ್ಟರ್ ಮಾತಿಗೆ ಬಂದಾಗ ಹಿಂಗೆ ನಾ ಡ್ರ್ಯಾಗನ್ ಫುಡ್ ಹಚ್ಚಿ ಕಾಯಿ ಬರ್ಲಾಗ ಅದು ಜೀವಾಮೃತ ಬಿಡ್ರಿ ಬರ್ತದ ಅಂತ ಅದು ಮಾಡಕ್ಕೆ ಭಾತ ಬೇಕಲ್ರಿ ಅದು ನಮ್ಮಲ್ಲಿ ಟ್ಯಾಕ್ಟರ್ ತಂದು 3 ಬ್ಯಾಗ್ ಭಾತ ಕೊಟ್ಟಿರಿ ನಾ ಫ್ರೀದಾಗಿ ಈಗ ಅವನೇ ಈಗ 1 ವರ್ಷ ಮಾಡಿ ಕಳ್ದ 2 ಪಟ್ಟು ಹೆಚ್ಚಿಗೆ ಕಳ್ದ ಮೊದಲು 8 ಇಳುವರಿ ಬರ್ತಿತ್ತಂದ್ರೆ 2 ಪಟ್ಟು ಹೆಚ್ಚಿಗೆ ಕಂಟಿನ್ಯೂ 1 ವರ್ಷ ಗಂಟೆ ವಾರ ಜೀವಾಮೃತ ಮಾಡಿಬಿಡ್ತೀನಿ ನನಗೆ ಇಳುವರಿ ಚೆನ್ನಾಗಿ ಬಂದ ಕಾಯಿನ ತೊಗೊಂಡ್ ಬಂದ ಅಂತ ಹೇಳ ಮತ್ತೆ ಮಾಡೋನಿಗೆ ಅವ್ನಿಗೆ ಅನುಭವ ಆಗ್ತದ್ರಿ ಬೆಳಗಾವಿ ಡಿಸ್ಟಿಕ್ದಾಗ್ರಿ ಕೌಜುಲಿಗೆ ಮಿನಿಸ್ಟರ್ ರಮೇಶ್ ಕೌಜುಲಿಗೆ ಏನೋ ಕೌಜುಲಿಗೆ ತರ ಅವ್ರು ತಮ್ಮ ಬಂದಿದ್ರಿ ಅವ್ರ ಹೆಂಡತಿ ಕರ್ಕೊಂಡು ಕಾರ್ ತಗೊಂಡ್ ಬಂದಿರಿ ನಮ್ಮಲ್ಲಿ ನಂದು 50 ಎಕರೆ ನೀರಾವರಿ ಹಾರ್ಟಿಕಲ್ಚರ್ ಕ್ರಾಪ್ ಅದಾರಿ 10 ಎಕರೆ ನಂದು ಇದು ರೇಷ್ಮೆ ಅದ ಒಂದು 8 ಎಕರೆ ನಿಂಬಿ ಅದ ಒಂದು 12 ಎಕರೆ ಏನದ ದ್ರಾಕ್ಷಿ ಅದ ಮತ್ತೆ ಏನದ ಇದು MMT ಗೋಲ್ಡ್ ಚಿತ್ತಾಪುರ ಅದ ಹಿಂಗೆಲ್ಲ ಮಾಡೀನ್ರಿ ಅವಕ್ಕೆಲ್ಲ ನಾವು ನಿಮ್ದು ಯೂಟ್ಯೂಬ್ ಕೇಳಿಕೆ ಬಂದಿನ ಮತ್ತೆ ಏನ್ ಮಾಡ್ಬೇಕ್ರಿ ಎಲ್ಲ ನೋಡ್ರಿ ಎರೆಹುಳ ಗೊಬ್ಬರ ಮಾಡ್ಬೇಕು ಹೆಂಗ್ ಮಾಡ ನಾವು ತಿಪ್ಪಿ ಗೊಬ್ಬರನೇ ಹಾಕಿವ್ರ ಅದು ಹಾಕ್ರಿ ಬರ್ತದ ಇಲ್ಲ ಒಂದಿಷ್ಟು ಹುಳನೇ ಬೆಳೆದು ಡ್ರಿಪ್ ಇತ್ತಂದ್ರ ಆ ಏನ್ ತಿಪ್ಪಿ ಗೊಬ್ಬರ ಹಾಕ್ರಿ ಅದ ನಡು ಒಂದಿಷ್ಟು ಹುಳ ಬಿಡ್ರಿ ಡ್ರಿಪ್ ನೀರ್ ಬೀಳ್ತಾವ ಆಟೋಮೆಟಿಕ್ ನಿಮ್ ಹೊಲ್ದಾಗೆಲ್ಲ ಎರೆಹುಳ ತಯಾರಾಗ್ತಾವ ಒಂದು ಹೋಗ್ಯಾರ ಒಂದು ಭಾಳ ಚೆನ್ನಾಗಿ ಕೊಟ್ಟು ಕಳ್ಕೊಂಡ್ರಿ ನಾನೇ ಒಂದು 10 ಕಿಲೋ ಹುಳ ರೀ ಅವ್ರು ಒಯ್ದು ಬಿಟ್ರೆ ಫೋನ್ ಮಾಡಿ ಹೇಳಿದ್ರೆ ನಾವ್ ಏನ್ರಿ ನಮ್ಮ ಹೊಲನೇ ಅದು ಏನ್ ಎಷ್ಟ್ ಗಿಡ ಬಿಟ್ಟಿದ್ರೆ ಆ ಗಿಡ ಪೂರ ಅಲ್ಲಿ ಗೊಬ್ಬರ ಆದಪ್ನೇ ಆಗ್ಬಿಟ್ಟದ್ರಿ ಹೊಲನೇ ಅಂತ ಹೇಳಿದ್ರಿ ಅಷ್ಟು ನೀಟ್ ಆಗಿದೆ ಅದು ಅದರಿ ರಿಸಲ್ಟ್ ಅದ ಮಾಡಿದ್ರಿ ಮಾಡೋರಿದ್ರಿ ಮಂದಿ ಮೈಗಳ ಬಿದ್ದದ ಮಾಡಲ್ರಿ ಮೈ ಮೊದಲು ಅದು ಮಾಡಲ್ಲ ಎಲ್ಲಿದ್ದ ನಾವು ಅದು ಮಾಡಲ್ಲ ಅಲ್ಲಿ ತನ ಒಕ್ಕಲ್ತನ ಉದ್ದಾರ ಆಗಲ್ಲ ಇದು ಕುಸ್ಕೋತಿ ಹೋಗ್ತದ್ರಿಪ್ಪ ನಾವು ಹೊಟ್ಟೆಗೆ ಹೇಳ್ಕೊತ ಹೋಗಲ್ಲ ಈಗ ಹೇಳ್ಬೇಕಾದ್ರೆ ನಾವು ಸ್ವಂತ ದುಡ್ಡು ಹೇಳಿರಿ ಇವರು ಕುವೆಂಪು ಇದ್ರವ್ರು ಹೇಳಿರ್ರಿ ಏಳಿ ಎದ್ದೇಳಿ ಎದ್ದೇಳಿ ಅಂದ ಹಂಗ ಎಲ್ಲಾ ಜನ ಎದ್ದು ಅಂದ್ರೆ ಅವಾಗ ಮಾತ್ರ ಇದು ಮತ್ತೆ ಏನದ ಬರ್ತದ ಅಲ್ಲಿ ತನ ಇದು ನಮ್ಮದು ಸಾವಯವ ಕೃಷಿ ಮುಂದುವರೆದ್ರು ಮಾಡ್ಕೊಂಡು ಹೋಗೋದಿಲ್ಲ ಯಾರು ಮಾಡು ಮೈ ಮುಟ್ಟು ದಂಧನೆ ಮಾಡಿ ದಸ್ಪರ್ಣಿ ಮಾಡಿ ಹೊಡ್ರೆ ಬನ್ನಿ ತೊಗರಿಗೆ ಎಣ್ಣೆ ಖರೀದಿ ತರ್ತಿರೋದು ಆ ಬೈ ತಪ್ಪಲ ಹಿಡ್ಬೇಕಲ್ಲ ಅವನು ಆ ತಪ್ಪು ತರ್ಬೇಕಲ್ಲ ಅದು ಹೊತ್ತು ದಿನ ಹೋಗ್ತಾವ ಒಂದು ದಿನ ಒಂದು ಮನುಷ್ಯಾಗ 500 ರೂಪಾಯಿ ಕೂಲಿ ಹೋಗೋದಕ್ಕ ಇವತ್ತು ಒಂದು 200 ಲೀಟರ್ ಔಷಧ ತಯಾರಾಗ್ತದ್ರಿ ನಾವು 10-20 ಎಕರೆ ಪುಡಿಬೋದು 10-20 ಎಕರೆಗೆ ನಾವು ಖರೀದಿ ತರಬೇಕಾದ್ರೆ ರೂಪಾಯಿ 10,000 ಹೋಗ್ತದೆ ಮತ್ತೆ 10,000 ಇಲ್ಲೇ ನಮ್ಮಲ್ಲಿ ರೆಡಿ ಆಗ್ತದ್ರಿ ನೀಮ್ ಆಯಿಲ್ ತಯಾರಾಗ್ತದ ಬ್ಯಾಡ ದಸ್ಪರ್ಣಿ ತಯಾರಾಗ್ತದ್ರಿ ಬ್ಯಾಡ ಸಸ್ಯ ಜೀವ ಕೀಟನಾಶಕ ತಯಾರಾಗ್ತದ ನಮ್ಮಲ್ಲೇ ಎಲ್ಲ ತಯಾರಾಗ್ತದ್ರಿ ಮಾಡ್ಕೊಳಕ್ ತಯಾರಿಲ್ರಿ ಮಾಡ್ಕೊಂಡ್ರೆ ಅದು ಕಂಟಿನ್ಯೂ ಯಾವಾಗಲೂ ಬೇಕಾಗಲ್ಲ ಮಾಡೋರು ಬರ್ಬೇಕು ಮತ್ತ ನಮ್ಮಲ್ಲಿ ಒಂದ್ 2-3 ಒಂದ್ ಥೋಡೆ ಮಂದಿಗೆ ಮೆಣಸಿನ ಗಿಡಕ್ಕೆ ಮುಟ್ರು ರೋಗ ಬಂದದ ಏನ್ ಹೊಡೆದ್ರು ಮುಟ್ರು ಹೋದ ಬೆಕ್ಕದ ಎಣ್ಣೆ ಹೊಡೆದ್ರು ಮುಟ್ರು ಹೋಗಿಲ್ರಿ ಗ್ವಾತ ಸ್ಪ್ರೇ ಮಾಡ್ಸಿಡ್ರಿ ಆಕಳು ಗ್ವಾತ ನನ್ನ ಬಳಿ ಕ್ವಾಟ ಸ್ಪ್ರೇ ಮಾಡ್ಸಿಡ್ರಿ ಅವ್ರಿಗೆ ನಾನೇ ನಮ್ಮಲ್ಲಿ ಕೊಡಗಡ್ಲೆ ಕ್ವಾಟ ಸ್ಪ್ರೇ ಮಾಡ್ಸೀನಿ ಅದರದಿಂದ ಮುಟ್ರು ರೋಗ ಕಂಟ್ರೋಲ್ ಆಗಿದೆ. ಈ ಪಪಾಯಿ ವೈರಸ್ ಬರ್ತದ್ರಿ
ಪಪ್ಪಾಯಿ ಜೀವಾಮೃತ ಮಾಡಿಬಿಟ್ರೆ ಮತ್ತೆ ಇದು ಭಾತ ಸ್ಪ್ರೇ ಮಾಡಿದ್ರೆ ವೈರಸ್ಸೇ ಬರಲ್ರಿ, ಒಟ್ಟು ವೈರಸ್ಸೇ ಬರಲ್ರಿ. ಅಂದ್ರೆ ಹೊರಗಿನ ಏನೋ ರೊಕ್ಕ ಕೊಟ್ಟು ತೊಳಕ್ಕಿಂತ ಗೋತಾನ ಮನೆಗೆ ಏನ್ ಬಾಳ ಹೇಳ್ಬತ್ತದ್ರಿ. ಪಪ್ಪಾಯಿ ಮಾಡಿದ ಒಬ್ಬಪ್ಪ 10 ಲಕ್ಷ ರೂಪಾಯಿ ಹಾಕಿರ್ತಾನ್ರಿ. ನಾ 5-6 ಎಕರೆ ಮಾಡಿ ಲಕ್ಷಾನುಗಟ್ಟಲೆ ರೊಕ್ಕ ಹಾಕ್ತಾರೆ ಔಷಧ ರೋಗ ಬಂದದ. ಅದು ಬ್ಯಾಡ್ರಿ, 1 ಲಕ್ಷ ಕೊಟ್ಟು 2 ಆಕಳು ಕಟ್ಟಿ ಅದೇ ಆಕಳು ಗಾತ ಇದು ಮಾಡ್ಕೋತವ್ರಿ. ನೀವು ಎರೆಹುಳ ತಿಪ್ಪಿ ಗೊಬ್ಬರ ಹಾಕೋತದ್ರಿ, ಅದಾಗ ರೋಗಿ ಬರಲ್ಲರಿ. ಅದ್ರ ಬಗ್ಗೆ ಗೊತ್ತಿದ್ರೆ ಮಾಡ್ತಾರಿ, ಬಟ್ ಗೊತ್ತಿದ್ರು ಮಾಡಲಾಗ್ರಿ. ಬಾಳ ಮಂದಿಗೆ ಹೇಳಿದ್ರಿ ನಾ, ಯಾರು ಹೇಳಿದ್ರು ಬಾಳ ಮಂದಿಗೆ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಟ್ರೈನಿಂಗ್ ಆದಾಗ ನಾ ಅದೇ ಹೇಳ್ತೀನಿ. ಬಾಳ ಮಂದಿಗೆ ಹೇಳಿರಿ, ನೀವು ಇದು ಮಾಡಿದ್ರೆ ಯಾವ ರೋಗನೂ ಬರಲ್ಲ. ರೋಗ ತೊಗರಿಗ್ರಿ ಯಾರು ಮೇಲ್ಗೊಬ್ಬರು ಕೊಡೋದು ಬೇಡ್ರಿ, ಜೀವಾಮೃತ ಮಾಡಿ ಒಂದ್ 60 ದಿನ ಬೆಳಿತಾವೆ ಸ್ಪ್ರೇ ಮಾಡಿದ್ರೆ ಭಯಂಕರ ಡೆವಲಪ್ ಆಗ್ತದೆ. ಜೀವಾಮೃತ ಮಾಡಿ ಪ್ರತಿಯೊಂದು ಬೆಳಿಗ್ರಿ. ಈ ಬೂದಿ ರೋಗ ಬರ್ತದ, ನಿಂಬಿ ಗಿಡ ಮರಿ ಫಲ ಇಡಲಾಗ ಉದುರ್ತದ ಅಂತ. ಮಜ್ಜಿಗೆ ಹೊಡೆದ್ರೆ ಫಲ ಉದುರಲ್ರಿ, ಬೆಕ್ಕದಟ್ಟು ಹೆಚ್ಚಿಗೆ ಫಲ ಹಿಡಿತದೆ, ಕಾಯಿ ಶೈನಿಂಗ್ ಬರ್ತದ, ಫಲ ಹಿಡಿತದ. ಮತ್ತೆ ಇದು ಎರೆಜೋಳ ರೀ, ಎರೆಜೋಳ ತೆಗೆದು ಬೇಡಪ್ಪ ನೀವೆಲ್ಲ ತೊಟ್ಟಿ ಕಟ್ಕೊಂಡ್ರೆ ಎರೆಜೋಳ ತೆಗಿಬೇಕಾದ್ರೆ ಟ್ಯಾಂಕ್ ಮಾಡಿ ಟ್ಯಾಂಕರ್ದಾಗ ನಳ ಕೂಡಿಸಿ ಅದ್ರ ಗೊಬ್ಬರ ಹಾಕಿ ಹುಳ ಹಾಕಿ ಅದ್ರ ತೆಗೆಯೋದು ಬೇಡ. ನೇರವಾಗಿರಿ ಒಂದು 20 ಲೀಟರ್ ನೀರಿನಾಗ್ರಿ, 20 ಲೀಟರ್ ನೀರಾಗ ಒಂದು 5 ಕಿಲೋ ಹುಳ ಸುಮ್ಮ ಅವನು ನೀವು ಕೋಲ್ಡ್ ಅನ್ನೋದೇ ಬೇಡ್ರಿ, ಪೂರ ಬೆಚ್ಚಗೆ ಅನ್ನೋದು ಬೇಡ. ಹಂಗ ಉಗುರು ಬೆಚ್ಚಗೆ ನೀರಾಗ ಆ ಹುಳ ಹಿಂಗೆ ಎದ್ದದು ಈ ದೋತ್ರದಾಗ ಒಂದು 5 ಕಿಲೋ ಒಳಗೆ ಎದ್ದದು ತೆಗೆಯೋದು ಮಾತು ಹುಳ ಬಿಡೋದು. ಮತ್ತೊಂದು 5 ಕಿಲೋ ತರೋದು ಎದ್ದದು ತೆಗೆಯೋದು ಮಾಡಿ ಆ ಹುಳುದು ಮೈ ಮೇಲಿಂದು ಎರೆ ಜ್ವರ ಅದ್ರ ನೀರಿನಾಗ ಬರ್ತಲ್ರಿ. ಭಾಳ ಪ್ಯೂರ್ ನಂಬರ್ 1 ರೀ. ಅದು ಎಲ್ಲ ತೆಗೆದು ಮಾಡಕ ಅದು ಸೋಸ್ಗೆ ನಾವು ಹಿಂಗ ಬಾಟ್ಲಿದಾಗ ಹಾಕಿಟ್ರೆ ಹಾಲ ಹ್ಯಾಂಗ ಹಾಕ ಮಾಡಕ ಹಾಲಿ ಕೇನಿ ಬರ್ತದ, ಆ ಎರೆಜೋಳ ಕೇನಿ ಬರ್ತದೆ. ಆ ನಮ್ಮ ಅದು ಪ್ಯೂರ್ ಎರೆಜೋಳ. ಈಗ ನಾವು ಏನೋ ಬಾಜಾರದಾಗ ಇಟ್ಟಿರ್ತಾರಪ್ಪ ಅಂದ್ರೆ ಅದು ಏನ್ ಮಾಡ್ಬಿಟ್ರು ಸುಮ್ಕಣ ಮುಂಚೆ ರೊಕ್ಕ ಪಟ್ಟು ಯುಜಾಡಿದ್ರು ಮನುಷ್ಯ ನಮ್ಗೆ ನಾಲೇಜ್ ಅಲ್ಲ. ಇದು ಬೆಳಿತದ ಯಾರೇ ಒಂದ್ಸರಿ ಹೇಳ್ದಾರಂದ್ರೆ ಅದೇ ತೊಗೊಂಡ್ಬಂದ್ಬಿಡೋದು. ಈಗ ಇದು ಆರ್ಗ್ಯಾನಿಕ್ ಸರ್ಕಾರ ಒತ್ತು ಕೊಡಕತ್ತದ ಅಂದಾಗೆ ಆರ್ಗ್ಯಾನಿಕ್ ಭಾಳ ಕಂಪ್ನಿ ಬಂದಾವ್ರಿ. ಈಗ ಮೋದಿ ಕೇರ್ ಬಂದದ, ಗ್ರೀನ್ ಪ್ಯಾಂಟಿನ್ ಬಂದದ್ರಿ, ಬಹಳಷ್ಟು ಇಂಥವು ನೆಟೇಶರ್ ಬಂದದ, ಬಹಳಷ್ಟು ಕಂಪ್ನಿ ಬರ್ತಾವ. ಅವೆಲ್ಲ ಏನ್ ಮಾಡ್ತಾರೆ ನಾನು ಕೊಂದದ್ರಿ. ಅದ್ರಾಗ ಏನ್ ಕೆಮಿಕಲ್ಸ್ ಇರ್ತದೆ ನಾನು ಹೊರಗೆ ಭಾಳ ಮಂದಿ ಬರ್ತಾರೆ. ಬಂದ ನಾನು ಏನಿಲ್ಲ ನಮ್ ಗಂಧದಾಗ ಹೇಳಿದ್ರು ಕೂಡ ನಾವು ಎಂಬುದು ಕೂಡ ನಮ್ಮದು ಹೋಗಿ ಮಾಡಿ ಅಂತಾರೆ. ಎಲ್ಲ ಇದೇ ಇರ್ತದೆ. ಇದರಂತ ಶಕ್ತಿ ಎಲ್ಲರೊಳಗೂ ಇಟ್ರಿ. ಆಕಳ ಗೋಮೂತ್ರ, ಆಕಳ ಸಗಣಿ, ಇವು ಇದ್ರಾಗ ಏನ್ ನಾವು ಬಳಸ್ತಿದ್ದೇವೆ ಭೂಮಿಗೆ ಇದು ಬಳಸ್ತೀವಿ, ಇದರಂತ ಶಕ್ತಿ ಎಲ್ಲರೊಳಗೂ ಇಡಿ. ಮೊದಲು ಅದು ನಾವು ತಿಳ್ಕೊಬೇಕ್ರಿ, ಅದನ್ನ ಇಲ್ಲ ಅಂತ ನಮ್ಗೆ ತಿಳ್ಕೊಂಡೇವಂದ್ರೆ ಅವಾಗ ಏನದ ನಮ್ಮ ಶರೀರ ಭೂಮಿ, ಭೂಮಿನೇ ಶರೀರ. ನಮ್ಮ ಶರೀರ ನಾವು ಹ್ಯಾಂಗ ಕಾಪಾಡ್ಕೋತೇವೆ ಭೂಮಿನ ಕಾಪಾಡಿದ್ರೆ ಭೂಮಿ ಬೆಳಿ ಆಗ್ತದೆ. ಅದು ಇಲ್ಲ ನಾವು ಸುಮ್ಮನೆ ಯಾಕಡೆ ಭೂಮಿ ಮಾತಾಡ್ತದ ಅಂತ ಹೇಳ್ತಾರೆ ಹಿರಿಯರು. ಹ್ಯಾಂಗ ಆಗ್ತದ್ರಿ, ಭೂಮಿ ಒಳಗೆ ಮುಂಜಾನೆ ಅಂತ ನಾವು ತಿರುಗಾಡಿದ್ರೆ ಇದಕ್ಕೆ ಏನ್ ಕಮ್ಮದ ನಮ್ಮ ವಿಚಾರ ಅಲ್ಲೇ ಬರ್ತದ್ರಿ. ಭೂಮಿನೇ ನಮ್ಗೆ ಹೇಳ್ಕೊಟ್ಟಾಗ್ಲಿ, ಆ ಹೇಳ ನಮ್ಗೆ ಇದಕ್ಕೆ ಏನ್ ಮಾಡ್ಬೇಕು ಏನಿಲ್ಲ, ನೀರಿಗೆ ಬಂದದ, ಈ ನೀರು ಹೂಡ್ಬೇಕಾ ಏನಾಗ್ತದ ಅಂತದ್ದು ಬೆಳಿ ಒಳಗೋದ್ರೆ ಬೆಳಿ ಮಾತಾಡೋದ್ರಿ ನಮ್ಮ ಮನಸ್ಸಿನಾಗ ಹೊಡಿತದ. ಅದೆಲ್ಲ ಮಾಡೋದು ಅಲ್ಲೇ ನಾವು ಟ್ರೈನಿಂಗ್ ತೊಗೊಂಡ್ರಿ. ಮುಂಜಾನೆ ನಾವು 1 ವರ್ಷಕ್ಕೆ ನಾವು ಮಾರಕೋಲಿಲ್ಲ ಅಂದ್ರೆ ಅದೇ ನಮ್ಗೆ ಬೆಳಗ್ಗೆ ಬರ್ಬಿಟ್ರಿ. ನಾನು ತಾವೇನ್ ಹಾಕ್ತೀರಿ ತಮ್ಮ ಹೊಲ್ದಾಗ? ನಾನು ಹೊಲ್ದಾಗ ನೋಡ್ರಿ ಮೇಡಮ್ ಅರೇ, ನಾ ಕಬ್ಬ ಅದ ರೀ, ಬಾಳಿ ಹಚ್ತೀನಿ, ಕಲ್ಲಂಗಡಿ ಮಾಡ್ತೀನಿ. 1-2 ಎಕರೆ ಆಕಳುಗಳಿಗೆ ಈ ಇದು ಅದ ರೀ, ಹುಲ್ಲು ಅದ ರೀ, ನೇಪಿಯರ್ ಹುಲ್ಲು ಅದ ರೀ. ಮತ್ತ ಇವು ಏನದ ಬೆಳ್ಳುಳ್ಳಿ ಮಾಡ್ತೀನಿ, ಉಳ್ಳಾಗಡ್ಡಿ ಮಾಡ್ತೇವೆ, ಮನೆ ಪಡ್ದಾಕ ಜೋಳ ಬಿತ್ತೇವು, ಗೋಧಿ ಬಿತ್ತೇವು, ತೊಗರಿ ಬಿತ್ತೇವು, ಪ್ರತಿಯೊಂದನ್ನು ಬೆಳಿತೇವೆ. ಎಲ್ಲ ಇಷ್ಟಿಟ್ಟು ನಮ್ಮ ಹೊಲ್ದಾಗ ನಾವೇನದ ಎಲ್ಲ ಬೆಳ್ಕೊತೀವಿ. ಸಿರಿಧಾನ್ಯನು ಬೆಳಿತೀರಿ ಕೇಳಿದೇವ್ರಿ. ಯಾವ ಸಿರಿಧಾನ್ಯ ಬೆಳಿತೀರಿ, ಅವು ಯಾವ್ದ್ರಲ್ಲಿಂದ ಏನ್ ಪ್ರಯೋಜನ ಅದ, ಅದು ತಿನ್ನೋದ್ರಲ್ಲಿಂದ ಏನ್ ಪ್ರಯೋಜನ ಆಗ್ತದ, ಅದು ಎಲ್ಲ ಹೇಳ್ಬೋದ್ರಿ ಮೇಡಮ್ ಅರೇ? ನವಣಿ, ಶ್ಯಾಮಿ, ಬರಗ, ಹಾರ್ಕ, ಊದಲ, ಕೊರ್ಲೆ ಇಷ್ಟೆಲ್ಲ ಬೆಳಿತೇವ್ರಿ. ಅವು ಏನದ ಅಂದ್ರೆ ಇದ್ರದ್ದು ಒಂದು ಮಹತ್ವ ಸಿರಿಧಾನ್ಯದ ಏನದ ರೀ, ಸಿರಿಧಾನ್ಯ ಅಂದ್ರೆ 7 ದಿನಸ ಸಿರಿಧಾನ್ಯ. 7 ದಿನಸ ಸಿರಿಧಾನ್ಯ 7 ಇದು ಆಗದಲ್ರಿ. ನಾವು ಉಣ್ಬೇಕಾದ್ರ ನಮ್ಮ ಮನೆಯೊಳಗೆ ನಾವು ಉಣ್ಬೇಕಾಯ್ತಂದ್ರ ಮುಂಜಾನೆ ನೆನೆ ಇಡೋದ್ರಿ. ಎಷ್ಟೇ 1 ಕಪ್ನ್ಯಾಗ ತೋಡು ನೆನೆ ಇಡೋದ್ರಿ. ಸೋಮವಾರ ದಿನ ಶ್ಯಾಮಿ, ಇವತ್ತು ಶ್ಯಾಮಿ ದಿಂದೆ ಶುರು ಮಾಡಿದ್ರಿ. ಶ್ಯಾಮಿ 1 ಕಪ್ನ್ಯಾಗ ಇಟ್ಟು ಅದನ್ನ ನೆನಿಟ್ಟು ಸಂಜಿಗೆ ಅನ್ನ ಮಾಡಿ ಕುದಿಸ್ಕೊಂಡು ಉಣ್ಣೋದ್ರಿ. ಮರುದಿನ ಮಂಗಳವಾರ ಅದ ನೋಡ್ರಿ, ಅವತ್ತು ಮತ್ತೆ ಬರಗ, ಹಾರ್ಕ, ಕೊರ್ಲೆ 7 ದಿನಸಿ 7 ದಿನ ಒಂದೊಂದು ಉಣ್ಣಾದ್ರಿ. 1 ದಿನಕ್ಕೆ ಒಂದ್ರಿ. ಇವತ್ತೊಂದ್ ದಿನ, ನಾಳೆ 1 ದಿನ, ಮತ್ತೊಂದು ನಾಡೊಂದು, ಮತ್ತೆ 7 ದಿನ ಅಂದ್ರೆ ಮತ್ತೆ ರಿಪೀಟ್ ಬರೋದ್ರಿ. ಮತ್ತೆ ಹಿಂಗೆ ಅವು ದಿನ ಒಂದೊಂದು ಉಣ್ಕೋತ ಹೋಗೋದ್ರಿ.
ಅವ್ ಉಣದ್ಲಿಂತ ಆಗ್ತದೇನ್ರಿ ಪ್ರಯೋಜನ? ಅದು ಉಂಡ್ರಿ ಮೇಡಮ್, ಈಗ 7 ದಿವಸ ನಾವು ಉಂಡೇವ್ರಿ. ನಮ್ಮ ಶರೀರದೊಳಗ ಈಗ ಬಿಳಿ ಕಣು ಮತ್ತೆ ರಕ್ತ, ಕೆಂಪು ಕಣು ರಕ್ತಗ ಬಿಳಿ ಕಣು 2 ಇರ್ತಾವ. ಅದ್ರೊಳಗೆ ಯಾವಾಗ ಹ್ಯೂಮಿಡಿಟಿ ಹೆಚ್ಚಿಗೆ ಆಗ್ತದ, ಬಿಳಿ ಕಣ ಹೆಚ್ಚಿಗಾದ್ರೆ ಆರೋಗ್ಯ ತಪ್ತದ, ಮತ್ತೆ ಕೆಂಪು ಕಣ ಹೆಚ್ಚಿಗಾದ್ರೆ ಬಿ ತಪ್ತದ. ಸಮಾನಾಗಿ ಇಡಬೇಕಾದ್ರೆ ಒಂದು ಎಲ್ಲಾ ವಿಟಮಿನ್ಸ್ ಅದ್ರಾಗಿದ್ದು ಎಲ್ಲಾನು ಸರಿಯಬೇಕು ಒಂದು. ಮತ್ತೆ ನಮಗೆ ಇವು ಕೈ ಕಾಲ ಪೇನ್, ಇವು ಕಾಲು ಬ್ಯಾನಿ, ಕೈ ಬ್ಯಾನಿ, ಹಾಟ, ಶುಗರ್ ಇವೇನವರಿ ಯಾವ ಬರಲ್ಲ ಈ ಸಿರಿಧಾನ್ಯ ಒಳಗ. ಈಗ ಯಾವಾಗ ಒಂದು ನಾರಿನ ಅಂಶ ಯಾವಾಗ ಇರ್ತದ ಈ ಸಾಮಿ ಒಳಗ ಮತ್ತೆ ಈ ನಾವು ಇದರಾಗ ಸಿರಿಧಾನ್ಯದ ನಾರಿನ ಅಂಶ ಇರ್ತದ. ಆ ನಾರಿನ ಅಂಶ ಇದ್ದು ಮೊಳಕಾಲಿ ಬ್ಯಾನಿ ಎಂದಿಗೂ ಯಾವನಿಗೂ ಬರಲ್ಲ. ಇನ್ನೊಂದು ನವಣಿ ಉಣದ್ರದಿಂದ ಹಾಟ್ ಬರಲ್ಲ. ಅದು ಹೀಟ್ ಇರ್ತದ್ರಿ. ನವಣಿ ಹೀಟ್ರಿಂದ ಶರೀರದೊಳಗೆ ರಕ್ತ ಹೆಪ್ಪು ಗಟ್ಟಿ ಆದಾಗೆ ಬ್ಲಾಕ್ ಆಯ್ತಂದ್ರೆ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಅದು ಹಾರ್ಟ್ ಅಟ್ಯಾಕ್ ಆಗಲಾರ್ದು ನವಣಿ ಉಂಡೆವಂದ್ರೆ ಮನುಷ್ಯಗೆ ಹೀಟ್ ಇರ್ತದ. ಅದು ಹೀಟ್ದಿಂದ ರಕ್ತ ಎಲ್ಲ ತಿಳಿಗಡಿ ಫುಲ್ಲಾಗಿರ್ತದೆ, ಸರ್ಕ್ಯುಲೇಷನ್ ಆಗ್ತದೆ. ಏನ್ ಮಗ ಯಾವಾಗ ಮೈದಾಗ ರಕ್ತ ಗಟ್ಟಿಯಾಗಿ ಬ್ಲಡ್ ಬ್ಲಾಕ್ ಆಯ್ತಂದ್ರೆ ಅವಾಗ ಹಾರ್ಟ್ ಅಂದ್ರೆ ರಕ್ತ ಸರ್ಕ್ಯುಲೇಷನ್ ಆದ್ರೆ ಹಾರ್ಟ್ ಬರಲ್ಲ. ನವಣಿ ಉಣೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲ. ಅದು ನವಣಿ ಉಣೋದ್ರ. ಈಗ ಸಾಮಿಯವರಿ ಮತ್ತ ಶಾಮಿ ಬರಗ ಇವೆಲ್ಲ ಒಂದೊಂದು BP ಮತ್ತೆ ಈಗ ಹಾರ್ಟ್ ಈಗ ಮತ್ತೆ ಶುಗರ ಇವೆಲ್ಲ ಒಂದೊಂದು ಇಕ್ವಲ್ ಅವ. ಇವೆಲ್ಲ ಅವು ಉಣ್ಕೋತಂದ್ರೆ ಯಾವನು ಬರಲ್ಲ. ಈಗ ಬಹಳಷ್ಟು ಮಂದಿ BP ಹೆಚ್ಚಿಗೆ ಆಗ್ಯದ. BP ಆಗ್ಬಾರ್ದಂದ್ರೆ ಯಾವ್ದು ಉಣ್ಬೇಕಂತ ನಿಮ್ ಪ್ರಕಾರ? ಈಗ ಸಾಮಿ ಉಣ್ಬೇಕು. ಶಾಮಿ ಉಣ್ಬೇಕು. ಸಾಮಿ ಹೆಚ್ಚಿಗೆ ಉಂಡ್ರ ಮತ್ತೆ ಈಗ ಉಂಡ್ರ ಕಮ್ ಆಗ್ತದೆ. BP ಅಂದ್ರೆ ಏನು, ಮನುಷ್ಯ ಟೆನ್ಷನ್ ಇಂದ ಹೈ ಪ್ರೆಷರ್ ಆಯ್ತಂದ್ರೆ ಮನುಷ್ಯ BP ಬರ್ತದೆ. ಅದ್ರಾಗ ಸಾಮಿ ಒಳಗೆ ಬಹಳ ಮೃದುವಾದ ಇರ್ತದ. ಅದು ಉಂಡ್ರೆ ಅದು ಮನುಷ್ಯಗೆ ಇದು ಇರ್ತದೆ. ಈಗ ಒಂದೊಂದು ಇದು ಇಟ್ಟಾರೆ. ಅದು ಉಂಡ್ರಿ ಎಲ್ಲಾನೇ 7 ದಿನ ಒಂದೊಂದು ಉಣ್ಕೋತಂದ್ರೆ ಮನುಷ್ಯಗೆ ಎಲ್ಲಾನು ಸರಿಯಾಗಿರ್ತದೆ. ಹಿಂಗ ಉಣ್ಬೇಕಂದ್ರೆ ಸಿರಿಧಾನ್ಯ. ಹಿಂದಿನವ್ರು ಯಾರು ಯಾವಾಗಲೇ ನಮ್ಮ ಶರೀರಕ್ಕೆ ವಿಟಾಮಿನ್ ನಿಮಗ್ ಗೋಣದ್ರಿ ನಮಗ್ ಒಕ್ಕಲಿಗರಿಗೆ ಅಷ್ಟೇ. ನಾವು ತಿಳಿದಷ್ಟು ಅಷ್ಟೇ ಹೇಳ್ತೀನಿ, ನಾಯಿ ನಾಟು ವಿಜ್ಞಾನಿ ಅಲ್ಲ. ಯಾವಾಗಲೂ ದೇವ್ರು ಬಂದು ಏನ್ ಮಾಡಿಟ್ಟನ್ರಿ, ಒಂದು ಸೊಪ್ಪಿ ಮಾಡ್ಯಾನ, ಒಳಗೆ ವಿಟಾಮಿನ್ ಇಟ್ಟಾನ, ಅದಕ್ಕೊಂದು ಕೋಡ್ ಮಾಡ್ಯಾನ. ಯಾಕಂದ್ರೆ ಅದು ಕೆಡಬಾರ್ದು, ನ್ಯಾಚುರಲಿ ಅದು ಕೆಡಬಾರ್ದು, ಅದು ನೇರವಾಗಿ ಉಣ್ಬೇಕನ್ನಂತ. ಅಕ್ಕಿ ಮಾಡ್ಯಾನ್ರಿ. ಅಕ್ಕಿ ಒಳಗ ಕಾದಿ ಅದು ಹೊಟ್ಟದ ಒಳಗಿನ ಬೆಳ್ಳದ. ಈಗ ಅಕ್ಕಿ ನಾವು ಉಣ್ಣೋದು ಹೊಟ್ಟದ. ಅದ್ರ ಮ್ಯಾಲ ಒಂದು ಕೆಂಪು ಪದರ ಇಟ್ಟ ಅದೇ ಒಳಗೆ, ಅದು ವಿಟಮಿನ್ ಅದ. ಅದ್ರಾಗೆ ಅದ್ರಿ ಈ ವಿಟಮಿನ್. ಮ್ಯಾಲ ಸೊಪ್ಪಿ ಕಳುವಿ ಮ್ಯಾಲ್ರಿ ಸೊಪ್ಪಿ. ಆ ಸೊಪ್ಪಿ ಒಣ ಹಿಂಗ್ ಕೈಲಿ ಉಚ್ಚಿ ನೋಡ್ರಿ ಕೆಂಪದ್ರಿ. ಆ ಕೆಂಪು ಎಲ್ಲಿ ಏಟದ ಅಟ್ಟೆ ತಗೊಂಡು ಉಂಡ್ರೆ ಸಾಕು. ನೀವು ಒಳಗಿನ ಬೆಳ್ಳದ ಅನ್ನ ಉಣ್ಣೋದಕ್ಕಾಗ್ರಿ ಜನ ಮೆಚ್ಚಿ ಬಿದ್ದದ್ರಿ. ಬಾಸುಮತಿ ಅಕ್ಕಿ, ಆ ಅಕ್ಕಿ, ಸೋನಾ ಮಸೂರಿ ಅಕ್ಕಿ, ಅದು ಮ್ಯಾಲಿಂದ ಎಲ್ಲ ವಿಟಮಿನ್ ಪಾಲಿಸಾಗಿ ಹೊಟ್ಟಿನಾಗ ಹೋತದ್ರಿ. ಇದು ಬರೀ ಅನ್ನ. ಬೆಕ್ಕದ ಮುಂಜಾನೆ ಸಂಜೆ ತರ ಕುದಿಸಿ ಅದ್ರ ಮ್ಯಾಲ ಅದು ಇದನ್ನೇ ಬರಲ್ರಿ. ಈಗ ಒಟ್ಟು ಅಂಟೆ ಬರಲ್ರಿ. ರೀ ಅದು ಯಾಕಂದ್ರೆ ವಿಟಮಿನ್ಸ್ ಇದ್ರಿ. ಅದೇ ಮತ್ತೆ ಅದು ಒಣ ಔಟ್ ಮ್ಯಾಲಿ ಸೊಪ್ಪಿ ತೆಗೆದಕ್ಕೆ ಕುದಿಸಿದ ಮಾಡ್ರಿ ಎಷ್ಟು ಇದು ಬರ್ತದೆ. ರೀ ಅದೇ ವಿಟಮಿನ್ ರೀ. ಅಂತದ್ ನಮ್ಮ ಶರೀರಕ್ಕೆ ಬೇಕಾಗಿದ್ದು ಬಿಡ್ತೇವ್ರಿ. ಹೋತದ ಹೊಟ್ಟಿನಾಗ ಸುಮ್ ಬ್ಯಾಡಾಗಿ ತಿಂತೇವ್. ಏನ್ ತಿಂದ್ರಿ ಅದೇನು ಯೋಗ್ಯ ಆಗಲ್ಲ. ಈ ಟೈಪ್ ಅದ ಯಾವದೇ ಆಗ್ರಿ. ಇದ್ರಂತೆ ಎಲ್ಲ ಅಕ್ಕಿದಾಗನು ಹಂಗೆ ಅದಾರಿ. ಪ್ರತಿಯೊಂದ್ರದಾಗ ಪಾಲಿಸ್ ಆಗ್ಬಾರ್ದು. ಪಾಲಿಸ್ ಆಯ್ತಂದ್ರೆ ಒಟ್ಟು ಆದ್ರೆ ಹೋಗ್ತದ. ಈ ಕೆಂಪು ಪದರಿನಾಗೆ ನಡಬರ್ಕೆ ಅದು ಇದು ಅದಾರಿ. ಅದು ವೈಟ್ ಅಂದ್ರೆ ಪಾಲಿಸ್ ಹೋಯ್ತು. ಪಾಲಿಸ್ ಮಾಡಿದ್ರೆ ವಿಟಮಿನ್ ಹೋಗ್ತದೆ. ಈಗ ನೀವು ಅವಾಗಿನಿಂದ ಎಲ್ಲ ತಿನ್ಕೋತ ಬಂದ್ರಿ, ಸ್ಟ್ರಾಂಗ್ ಇದ್ರಿ. ಇವಾಗ ನಮ್ಮ ಹೆಸರಿಗೆ ಈಗೆಲ್ಲ ಬೇರೆ ಬೇರೆ ರೋಗ ಬರ್ತಾವ. ಈಗ ಮೈಕೈ ನೋವು ಬರ್ತದ ಅಂತಾರ. ಅಂದ್ರೆ ಈಗ ಸಿರಿಧಾನ್ಯ ನಾವು ತಿನ್ಕೋತ ಬಂದ್ರೆ ಕವರ್ ಆಗ್ತದೆ. ಹೊರಗೆ ಹಾಕ್ಬಿಡ್ತದ್ರಿ. ಈಗ ಅದೆಲ್ಲ ಹೊರಗೆ ಹಾಕ್ಬಿಡ್ತದೆ. ಯಾವಾಗ ಮೇಡಮ್ ಈಗ ಕೈಕಾಲು ಬ್ಯಾನಿ ಈಗ ಒಂದು 15-20 ವರ್ಷ ಹುಡುಗ್ರಿ ಕೈಕಾಲು ಬ್ಯಾನಿ. ಯಾಕವ್ರಿ ಒಂದು ನಾಯನ್ ಡಾಕ್ಟರ್ ಅಲ್ರಿ. ಯಾಕದ ನಾವು ಒಂದು ಪ್ರಶ್ನೆ ಕೇಳ್ತೀವಿ. ಯಾಕದ ನ್ಯಾಚುರಲಿ ನೀರು ನಾವು ಯಾವಾಗ ಫಿಲ್ಟರ್ ನೀರು ಹೋಗಿದೋ ಅವಾಗ ನಮ್ಗೆ ಎಲ್ಲರಿಗೆ ಕೈಕಾಲು ಬ್ಯಾನಿ ಬರ್ಲಾಗತ್ತೆ. ಈ ಫಿಲ್ಟರ್ ನೀರು ಏನು ಹೋಗ್ಯ ನೋಡ್ರಿ. ಫಿಲ್ಟರ್ ನೀರು ಕುಡಿದ್ರೆ ಇನ್ನ ಹೆಚ್ಚಿಗೆ ಆದ ಕಮ್ಮಿ ಆಗಲ್ಲ. ಯಾವಾಗ ಡೈರೆಕ್ಟ್ ಮಳಿ ನೀರು ಹಿಡಿದು ಕುಡೀರಿ ನಿಮಗೆ ಯಾವಾಗೂ ಬ್ಯಾನಿ ಇರಲ್ರಿ. ಒಂದೇದು. ಎರಡನೇದು ಬಾಯಿ ನೀರು ಕುಡೀರಿ, ಇಲ್ಲ ಹೊಳಿ ನೀರು ಕುಡಿದ್ರಿ. ಹೊಳಿ ನೀರಿನಾಗ, ಬಾಯಿ ನೀರಿನಾಗ, ಮಳಿ ನೀರಿನಾಗ ಯಾಕೆ ಕುಡಿಬೇಕು? ಫಿಲ್ಟರ್ ನೀರು ಯಾಕೆ ಕುಡಿಬಾರ್ದು?
ನಾ ಡಾಕ್ಟರ್ ಅಲ್ಲ ಮತ್ತು ನಾ ವಿಜ್ಞಾನ ಅಲ್ರಿ. ಅದ್ರ ನೀವು ಕಲ್ತವ್ರಿದ್ದೀರಿ, ನೀವು BSc ನೀವೆಲ್ಲ ಎಷ್ಟೋ ಮಂದಿ ಟೆಕ್ನಿಕಲ್ ಕೊಡ್ತೀರಿ. ಅದು ಯಾಕೆ ಫಿಲ್ಟರ್ ನೀರು ಯಾಕೆ ಕುಡಿತಾರ, ಇದು ಯಾಕೆ ಕುಡಿಬಾರ್ದ್ರ ಅಷ್ಟೇ ನನಗೆ ಅದು ಅಂತ ಹೇಳಿ ನೋಡ. ನೀವೇ ನಮ್ಕಿಂತ ತಿಳಿದೋರಿದ್ದೀರ ಅಂತ ಅನ್ಸುತ್ತೆ ಸರ್. ನೀವೇ ಹೇಳಿದ್ರೆ ನಾವು ಬೇರೆಯವ್ರಿಗೆ ಹೇಳಕ್ ಆಗ್ತದ್ರಿ. ನನ್ನ ಪ್ರಕಾರ ಅಂದ್ರೆ ಈಗ ಫಿಲ್ಟರ್ ನೀರ ಕೆಮಿಕಲ್ ಅದು ಹಾಕಿ ಫಿಲ್ಟರ್ ಮಾಡ್ತೀವಿ, ಅದ್ರಾಗಿಂದ ಇದ್ದು ಹಾರ್ಡ್ನೆಸ್ ಸ್ಮೂತ್ನೆಸ್ ಎಲ್ಲ ಅದು ಫಿಲ್ಟರ್ ಮಾಡೋ ಟೈಮಿಗೆ ಹೋಗ್ಬಿಡ್ತದೆ. ಅಂದ್ರೆ ನೀರಿನ ಅಂಶನೇ ಕಳ್ಕೊತದ ಅಂತ ನಂಗೆ ಅನಿಸ್ತದೆ. ಅದು ಪೂರ ಹೋಗಿ ಏನು ಇರೋದ್ರಾಗ ಇದ್ರಾಗ ಮತ್ತೆ ಕೆಮಿಕಲ್ಸ್ ಹಾಕ್ತಾರ್ರಿ. ಇದು ನೀರು ಶುದ್ಧ ಆಗಿದ್ರೆ ಪಟಕ ಹಾಕ್ತಾರ್ರಿ. ಪಟಕ ಹಾಕಿ ಅದು ಶುದ್ಧ ಮಾಡಿ ಅದ್ರಾಗೆಲ್ಲ ಇರೋದತ್ತ. ನ್ಯಾಚುರಲಿ ಈ ನೀರಿನೊಳಗೆ ಕ್ಯಾಲ್ಸಿಯಂ ಬೇಕ್ರಿ. ಕ್ಯಾಲ್ಸಿಯಂ ಕಡಿಗೆ ಹಾಕಿ ಕ್ಯಾಲ್ಸಿಯಂ ಏನಾರು ಕೊಡೋಣ, ಇಂಜೆಕ್ಷನ್ ಆಗಿ ಕ್ಯಾಲ್ಸಿಯಂ ಗೋಲಿ ಕೊಡ್ರಿ, ಕ್ಯಾಲ್ಸಿಯಂ ಇಂಜೆಕ್ಷನ್ ಮಾಡ್ರಿ. ಈಗ ಆಗಿನ ಪ್ರತ್ಯೇಕ ತಾತ್ಕಾಲಿಕ ಶರೀರ ಒಳಗೆ ಶುದ್ಧವಾಗಿರ್ಬೇಕು. ಕ್ಯಾಲ್ಸಿಯಂ ಏನ್ ತಯಾರಾಗ್ತದ್ರಿ, ಮಳಿ ಬರಬೇಕಾದ್ರೆ ಸಿಡಿಲ ಮಿಂಚು ಯಾವಾಗ ಕೊಡ್ತದ ಕ್ಯಾಲ್ಸಿಯಂ ಅದರೊಳಗೆ ತಯಾರಾಗಿರ್ತದೆ. ಮಿಂಚು ತಪ್ಪ ಆದ್ರೆ ಆ ಮಿಂಚಿನೊಳಗೆ ಮಳಿ ನೀರು ಏನ್ ಬರ್ತದ, ಆ ಮಳಿ ನೀರು ಕ್ಯಾಲ್ಸಿಯಂ ಅಲ್ಲೇ ತಯಾರಾಗಿ ಬಂದಿರ್ತದೆ, ಉತ್ಪತ್ತಿ ಆಗಿರ್ತದೆ. ಭೂಮಿ ಒಳಗೆ ಗಿಡಗಳು ಎಲ್ಲ ಬೆಳಿತಾವ್ರಿ. ಈಗ ನಾವು ತೋಟದಾಗ ಬೆಳೆಬೇಡ್ರಿ, ನೈಸರ್ಗಿಕವಾಗಿ ಗಾಣದಾಗ ಬೆಳೆದಂತ ಗಿಡಕ್ಕೆ ಎಲ್ಲದಕ್ಕೆ ಕ್ಯಾಲ್ಸಿಯಂ ಹಾಗೆ ಎಲ್ಲ ಸಿಗಬೇಕಾದ್ರೆ ಯಾವಾಗ ಗುಡುಗ ಮಿಂಚು ಸಿಡಿಲು ಏನಿದೆ ಅದ್ರ ಒಳಗೆ ಗಿಡಕ್ಕೆ ಎಲ್ಲ ಸಿಗ್ತದೆ. ನೈಟ್ರೋಜನ್ ಸಿಗ್ಬೇಕಾದ್ರೆ ಅದ್ರಾಗ ಸಿಗ್ತದ್ರಿ. ಈಗ ಅದ್ರಾಗ ಅಂತದಕ್ಕೆಲ್ಲ ನೇರವಾಗಿ ಅದು ಪರ್ಮಿಟ್ ಇದ್ದಿದ್ದು ಬಿಡ್ತೇವ್ರಿ. ಈ ತಾತ್ಕಾಲಿಕವಾಗಿ ಇಂಜೆಕ್ಷನ್ ಈ ನೀರು ಕುಡಿಯೋದ್ರದಿಂದ ಮನುಷ್ಯ ಎಲುವಿನೊಳಗೆ ಕೊಬ್ಬು ಇರಲ್ಲ. ಎಲುವಿನಾಗ ಕೊಬ್ಬಿನ ಅಂಶ ಇರ್ಬೇಕಾದ್ರೆ ಕ್ಯಾಲ್ಸಿಯಂ, ಈ ಮನುಷ್ಯ ತಾಕತ್ ಎಲುವಿನಾಗ ಕೊಬ್ಬು ಇರ್ಬೇಕಾದ್ರೆ ಕ್ಯಾಲ್ಸಿಯಂ ಹೆಚ್ಚಿರ್ಬೇಕು. ಕ್ಯಾಲ್ಸಿಯಂ ಇತ್ತಂದ್ರೆ ಆ ಎಲ್ಲ ಸೂರ್ಯನ ಕಿರಣದಿಂದ, ಬಾಯಿಯ ನೀರು ಸೂರ್ಯನ ಕಿರಣದಿಂದ, ಗಾಳಿ ಬಿಸಿಲಿದಿಂದ ಎಲ್ಲ ನೀರಿಗೆ ಇರ್ತದ, ಅದಕ್ಕೆ ಮನುಷ್ಯ ಆಗುತ್ತೆ. ಈಗ ಹೊಳೆ ನೀರು ಎಲ್ಲ ಮಳಿ ನೀರು ಬಿದ್ದು ಎಲ್ಲ ಬಿಸಿಲಿನ ನೀರದಿಂದ ಇರ್ತದ, ಅಂಥದ್ದು ಇದು ಇರ್ತದೆ. ಈಗ ಈ ಮಳಿ ನೀರನ್ನು ಭಾಳ ಏಕ್ ನಂಬರ್ ಬಿಡ್ರಿ, ಯಾರು ಅದು ಮಾಡಲ್ರಿ. ಮಳಿ ನೀರು ಈಗ ಛತ್ತಿನ ಮಳಿ ಇದ್ರೆ ಒಂದು ಮಳಿ ಬಂದು ಹೋಗಿ ಅದು ಎಲ್ಲ ಕ್ಲೀನ್ ಆಯ್ತು. ಮಳಿ ಬರ್ಲಕ್ಕಂತಂದ್ರೆ ಅದು ಕ್ಲೀನ್ ಆಗಿ ಹೋಗಿ ನೀರು ಒಂದು 5 ನಿಮಿಷ ಬಿಟ್ಟು ಉಳುಕಿ ನೀರು ಸ್ಟಾಕ್ ಇಟ್ಕೊಂಡು ಕುಡಿದ್ರೆ ಅದರಂತ ಒಳ್ಳೆ ನೀರು ಯಾವಾಗೂ ಮಾಡಿ. ಅಂತ ಒಳ್ಳೆ ನೀರು ಅದು ಯಾರು ಮಾಡಲ್ರಿ, ಹೊಲಸು ಬರ್ತದೆ, ಆಗ ಧೂಳು ಬರ್ತದೆ. ಅಂಥದ್ದೆಲ್ಲ ಹೋಗಿ ಹೋಗಿ ಮನುಷ್ಯ ವಿಟ್ನೆಸ್ ಆಗ್ಯದ. ಈಗೆಲ್ಲ ನೀರು ಅಂಥ ಶುದ್ಧವಾದ ನೀರು ಇಲ್ರಿ. ಶುದ್ಧವಾದ ನೀರು ಫಿಲ್ಟರ್ ನೀರು ಅನ್ನೋದು, ಫಿಲ್ಟರ್ ನೀರು ಕುಡಿತಾರೆ ಮನುಷ್ಯರಿಗೆ ಒಂದೊಂದು ಜಾಡ್ ಬರ್ತಾರೆ. ಈ ಫಿಲ್ಟರ್ ನೀರಿನೊಳಗೂ ಇದು ಶುದ್ಧ ಮಾಡ್ಬೇಕಾದ್ರೆ ಒಂದು ಕೆಮಿಕಲ್ ಹಾಕಿ ಶುದ್ಧ ಆಗಿದೆ. ಆ ಕೆಮಿಕಲ್ ಹಾಕ್ಲಾರ್ದೆ ಶುದ್ಧ ಆಗಿಲ್ಲ. ಅದಕ್ಕೆ ಅದು ಶುದ್ಧ ಆಗಿದೆ ನಮ್ಮ ಶರೀರಕ್ಕೆ ಅಫೆಕ್ಟ್ ಆಗ್ತದೆ. ಈಗ ಶುಗರ್ ಬರ್ತದ, ಸಕ್ಕರೆ ಉಂಡ್ರೆ ಶುಗರ್ ಆಗ್ತದೆ ಅಂತ. ಯಾಕಂದ್ರೆ ಅದು ಶುದ್ಧ ಮಾಡಕ್ ಹೋಗ್ಯಾರಿ. ಬೆಲ್ಲ ಉಂಡ್ರೆ ಶುಗರ್ ಬರಲ್ಲ. ಯಾಕೆ ಬರಲ್ಲ? ಬೆಲ್ಲಕ್ಕೆ ಮತ್ತೆ ಸಕ್ಕರೆಗೆ ಏನು ವ್ಯತ್ಯಾಸ? ಕಬ್ಬಿನ ಹಿಂದೇನು ಸಕ್ಕರೆ ಆಗ್ತದ, ಕಬ್ಬಿನ ಹಿಂದೇನು ಬೆಲ್ಲ ಆಗ್ತದೆ. ಮತ್ತೆ ಬೆಲ್ಲ ಉಂಡ್ರೆ ಶುಗರ್ ಬರಲ್ಲ, ಈಗ ಸಕ್ಕರೆ ಉಂಡ್ರೆ ಶುಗರ್ ಬರ್ತದೆ. ಯಾಕೆ ಬರ್ತದೆ? ಅದು ಬೆಲ್ಲ ಖಾಲಿಗಳು ಶುದ್ಧ ಮಾಡ್ಬೇಕಂತ ಹೇಳಿ ಅದಕ್ಕೊಂದು ಕೆಮಿಕಲ್ ಹಾಕ್ತಾರೆ. ಆ ಕೆಮಿಕಲ್ ನಮ್ಮ ಶರೀರಕ್ಕೆ ಹತ್ತಲ್ಲ, ಅದು ನಮ್ಗೆ ಆಗ್ಬಾರ್ದು. ನಮ್ಮ ಶರೀರಕ್ಕೆ ಎಲ್ಲರಿಗೆ ಅಲ್ಲ, ಕೆಲವೊಂದು ಮಂದಿಗೆ ಆ ಕೆಮಿಕಲ್ ಹಾಕಿದ್ರೆ ನಮಗೆ ಸೆಪ್ಟಿಕ್ ಆಗ್ತದೆ. ರಿಯಾಕ್ಷನ್ ಆಯ್ತಂದ್ರೆ ಅಲ್ಲೇ ನಮ್ದು ಏನಾದ್ರು ಲೋ ಆಗ್ತದೆ. ಲೋ ಆದ ಮಾಡಕ್ಕೆ ನಮಗೆ BP ಇದು ಬರ್ತದೆ, ಶುಗರ್ ಬರ್ತದೆ. ಅದು ಶುಗರ್ ಸಕ್ಕರೆ ಉಣ್ಬೇಡಪ್ಪ ಅಂತ ಹೇಳ್ತಾರೆ. ಕೆಲವೊಂದು ಮಂದಿ ಸಕ್ಕರೆ ಶುಗರ್ ಬಂದದಂದ್ರೆ ರುಚಿ ಅನ್ನಂತದೆ ಎಲ್ಲ ಬಿಡ್ತಾವ್ರಿ. ಅವೆಲ್ಲ ಬಿಟ್ಟು ಭಾಳ ದಿವಸ ಆಯ್ತಾವ್ರಿ. ನೋಡ್ರಿ, ನೈಸರ್ಗಿಕವಾಗಿ ಬೆಳೆದಂತ ಗಿಡದ ಹಣ್ಣಿನೊಳಗೆ ಯಾವಾಗಲೂ ಶುಗರ್ ಇರಲ್ಲ. ಚಿತ್ತಾಪುರಕಾಯಿ ತಿನ್ಬೇಕ್ರಿ, ಶುಗರ್ ಇರಲ್ಲ. ದಾಳಿಂಬೆ ತಿನ್ರಿ, ಶುಗರ್ ಇಲ್ಲ. ಚಿಕ್ಕು ತಿನ್ರಿ, ರುಚಿ ಅದ ಶುಗರ್ ಬರಲ್ಲ. ಈಗ ಮಾವಿನ ಹಣ್ಣು ತಿನ್ರಿ, ಬರಲ್ಲ. ಯಾವಾಗ ಹಣ್ಣು ತಿನ್ರಿ ಎಲ್ಲಾನು ರುಚಿ ಬಾಡಿಗೆ ತೆಗ್ತೀರಿ, ಯಾವಾಗಲೂ ತಿನ್ನೋದೇ ಬಿಟ್ಟಾವ್ರಿ. ಶುಗರ್ ಇದ್ರೆ ಅದು ರುಚಿ ಅದಾವಲ್ಲಪ್ಪ. ರುಚಿ ಎಲ್ಲ ತಿನ್ನೋದು ಬಿಟ್ಟು ತಿರುಗಿ ಹೆಚ್ಚಿಗೆ ಆಗಲ್ತದ್ರಿ. ರುಚಿ ಯಾವ ಶುಗರ್ ಅದ ಪ್ರತಿ ವಾರಕ್ಕೊಮ್ಮೆ ಹೋಳಿಗೆ ಉಣ್ಬೇಕ್ರಿ. ಪ್ರತಿ ವಾರಕ್ಕೊಮ್ಮೆ 50 ಗ್ರಾಮ್ 100 ಗ್ರಾಮ್ ಬೆಲ್ಲ ತಿನ್ಬೇಕು. ನಾ ಡಾಕ್ಟರ್ ಆಗ್ರಿ, ನಾನು ಅನುಭವ ಹೇಳ್ತಿದ್ದೀನಿ. ಅದನ್ನ ಡಾಕ್ಟರ್ ಹೇಳೋದೇ ಬೇರೆ, ನಾನು ತಿಳಿದ ಮಟ್ಟಿಗೆ ಶುಗರ್ ಇದ್ದವ್ ಬೆಲ್ಲ ಉಣ್ಬೇಕು. ನಮ್ಮ ದೇಹಕ್ಕೆ ಏನ್ ಬೇಕಾಗ್ತದೆ ನಮ್ಕಿನ ಚಲೋ ಯಾರಿಗೆ ಗೊತ್ತದ. ಜಗತ್ತದಾಗ ಸೃಷ್ಟಿ ಮಾಡೋ ಮುಂದೆ ಇದು ಎಲ್ಲ ಮಾಡಿಟ್ಟವ್ ದೇವ್ರನ್ನೇ. ಅದು ಒಂದೊಂದು ನೋಡ್ರಿ, ಎಲ್ಲ ಒಂದೇ ಟೈಮ್ನಾಗ ಆಗಿ ಉಳ್ಕಿ ಟೈಮ್ನಾಗ ಆಗದಿದ್ದಿಲ್ಲ. ಎಲ್ಲ ಟೈಮಿಗೆ ಒಂದೊಂದು ಇಟ್ಟನ್ರಿ ಹಣ್ಣುಗಳು. ಒಂದೇ ಟೈಮಿಗೆ ಎಲ್ಲ ಹಣ್ಣು ಆಗಲ್ರಿ. ಬ್ಯಾಸಿ ದಿನಕ್ಕೆ ಆಗದ ಬ್ಯಾರಿ, ಮಳೆಗಾಲ ದಿನಕ್ಕೆ ಆಗದ ಬೇರೆ. ಒಂದೊಂದು ಟೈಮಿಗೆ ಒಂದೊಂದು ಹಣ್ಣು ಇಟ್ಟಾರ ಅಂದ್ರೆ ಎಲ್ಲ ಒಂದೊಂದು 12 ತಿಂಗಳದೊಳಗೆ 12 ಎಲ್ಲ ರೈತ ತಿನ್ಲಿ ಶರೀರ ಮನುಷ್ಯ ತಿಂದ್ರೆ ಎಲ್ಲಾನು ಅದ್ರಾಗ ಒಂದೊಂದು ವಿಟಾಮಿನ್ ಇಟ್ಟಾರ. ಮಾವಿನ ಹಣ್ಣಿನೊಳಗೆ ಬಹಳಷ್ಟು ಕ್ಯಾಲ್ಸಿಯಂ ಅದ. ಕಲ್ಲಂಗಡಿ ಒಳಗ, ಮಾವಿನಕಾಯಿ ಒಳಗ, ಬ್ಯಾಸಿಗೆ ಒಳಗೆ ಮಾವಿನಕಾಯಿ ಬರ್ತದೆ. ಮಾವಿನಕಾಯಿ ತಿಂದ್ರೆ ದಗಿ ಬೀಳುತ್ತೆ. ಯಾವ ದಗಿ ಬೀಳಲ್ರಿ, ಅದ್ರಾಗ ಹೀಟ್ ಕ್ಯಾಲ್ಸಿಯಂ ಇರ್ತದ. ಅದು ತಿನ್ಬೇಕು. ಅದಿದ್ದು ನಮ್ಮ ಶರೀರಕ್ಕೆ ಒಳ್ಳೇದು. ಯಾವ್ಯಾವ ರೀತಿ ಒಳಗೆ ಒಂದೊಂದು ಏನು ಹಣ್ಣು ಅವೆಲ್ಲ ತಿನ್ಬೇಕು. ಅವೆಲ್ಲ ನಾವು ತಿನ್ನೋದು ಬಿಟ್ಟು ಅದು ವಿಷ ಆಗ್ತದ, ಅದು ಸೆಪ್ಟಿಕ್ ಅದ, ಇದು ಎಲ್ಲ ಬಿಟ್ಟು
ನಾವೇನು ಬಿಡ್ತೀವಿ ಅವಾಗ ನಾವು ವೀಕ್ ಆಗ್ತೇವೆ. ನಮ್ಮ ಶರೀರ ಬೇಕಾದಂಥದ್ದು ಸಿಗಲ್ಲ. ಯಾವ ಜೋಳದ ರೊಟ್ಟಿ ಉಣ್ಣಲ್ಲ, ಮಂದಿ ಎಲ್ಲಿ ಜೋಳ ಮಾಡಿ ಉಣ್ಣಲ್ಲ, ಚಪಾತಿ ಉಣ್ತಾರೆ. ಹೊಲ್ದಾಗ ಬೆಳೆ ಗೋಧಿ ಇರಲ್ಲ, ಬೇರೆ ಗೋಧಿ ತಂದು ಉಣ್ತಾರೆ. ಗೋಧಿದಾಗ ಅದಕ್ಕೆ ಏನು ಹಾಕಿರ್ತಾರೆ, ಹೀಗೆಲ್ಲ ಒಂದೊಂದು ಏನದ. ಮತ್ತು ಅವಾಗ ಬೆಳೆಸಿ ತಿಂತಿ ರೈತರು ಅದ ಮುಂಜಾನೆ ಅದು ಊಟಕ್ಕೆ ಬಾಯಿ ತೊಳ್ಕೊಲಾರ್ದೆ ಮೊದಲು ಮುಂಜಾನೆ ನಸಿಕಿನಾಗ 5ಕ್ಕೆ ಸಿದ್ನಿ ಬೆಳೆಸಿ ಬಿಡ್ತಿರ್ತೀರಿ, ಹಸಿ ಸಿದ್ನಿ ತಿಂತೀರಿ. ಅವನಿಗೆ ಎಷ್ಟು ತಾಕತ್ ಇರ್ತಿತ್ತು ಹಸಿ ಸಿದ್ನಿ. ಆಕಳ ಶರೀರದೊಳಗಿನ ಹಾಲಲ್ಲ, ಬೆಳಿ ಭೂಮಿ ಒಳಗಿನ ಹಾಲು ತೆಗೆದು ಕುಡ್ದಪ್ಪ ಅವರು. ಬೆಳಿ ಸಿದ್ನಿ ಜೋಳ ಬೆಳಿತಂದ್ರೆ ಜೋಳದ ಒಳಗೆ ಹಾಲು ಬರ್ತದ್ರಿ, ಸಿದ್ನಿ ಒಳಗೆ ಹಾಲು. ಅಂಥದ್ದು ನಸಿಕಿಗೆ ಮುಂಜಾನೆ ಮೂಲ ಮಾರಿಗೆ ಅವು ಬೆಳೆಸಿ ತಿಂತೀವಿ. ಅಂಥವ್ನಿಗೆ ಎಷ್ಟು ತಾಕತ್ ಬರ್ತದೆ, ಎಷ್ಟು ತಾಕತ್ ಇರ್ತದೆ. ಈಗ ಯಾರು ಬೆಳೆಸಿದ್ರೆ ಕುಣಿಲ್ರಿ, ಸಿದ್ನಿನೇ ಕುಣಿಲ್ರಿ. ಈಗ ನಾ ಪ್ರತಿ ವರ್ಷ 1 ಎಕರೆ ಸಿದ್ನಿ ಬಿತ್ತೀನಿ. ಭಾಳಷ್ಟು ಮಂದಿಗೆ ಆಫೀಸರ್ ಕರ್ಕೊಂಡು ಹೋಗಿ ತಿಳಿಸ್ತೀನಿ. ಭಾಳ ಇರ್ತಿದ್ವಿ ಸಿದ್ನಿ ಅಂದ್ರೆ ಭಾಳ. ಇದೇ ಕೇಳಿ ನಮ್ಮ ಇವ್ರು ತೆಗ್ಗಳಿ ಅಂತೇಳಿ ನಮ್ಮ ಇದ್ರವ್ರಿ ಭೀಮಚಂದ್ರ ತೆಗ್ಗಳಿ ತೆಗ್ಲಿದವ್ರಿ ಒಂದು 20 ಎಕರೆ, ಈ ವರ್ಷ 20 ಎಕರೆಗೆ ಹೋಗ್ಯಾನ. 5 ಎಕರೆ ನಾನೇ ಸಿದ್ನಿ ಬೀಜ ಕೊಟ್ಟೇನ್ರಿ ಅವ್ರಿಗೆ. 2 ಎಕರೆ, 3 ಎಕರೆ, 5 ಎಕರೆ, 10 ಎಕರೆ ಬಿಗ್ ಬಜೆಟ್ ತಂದು ಸಿದ್ನಿ ಮಾಡ್ಲತ್ತೇನ್ರಿ. 250 ರೂಪಾಯಿ ಕಿಲೋ ಹೋಲ್ಸೇಲ್ ಕೊಟ್ಟಿರ್ತಾನೆ. ದಿನ 50 ಕಿಲೋ ಒಂದು ಕ್ವಿಂಟಲ್ ಕೊಡ್ತಾನೆ. 1 ಎಕರೆ ಜೋಳ ಬೆಳೆದ್ರೆ ನನಗೆ 50,000 ರೂಪಾಯಿ ಸಿಗ್ತಿದ್ದಿಲ್ರಿ. 1 ಎಕರೆಗೆ 3 ಲಕ್ಷ ರೂಪಾಯಿ ಆಗ್ತದ್ರಿ ಕೇಳಿದ್ರಿ ಅವ. ಸಿದ್ನಿ ಬರೀ ನಾವೊಂದು 3 ಕ್ವಿಂಟಲ್ 6 ಕ್ವಿಂಟಲ್ ಸಿದ್ನಿ ತೆಗೆದ್ರಿ ಅವನು. ಅಷ್ಟು ಸಿದ್ನಿ ರೊಕ್ಕ ಬರ್ತದ. ಇವ್ ಮತ್ತೆ ಮೇವನು ಹಸಿ ಮೇವೇ ಮಾಡ್ಲಾಗ್ತೇನೆ. 2 ಲಾಭ ಆಗ್ಲೈತಿ ಅವ್ರಿಗೆ. ಹಾಗೆ ಒಂದೊಂದು ಟೆಕ್ನಿಕ್ ಬರ್ಬೇಕ್ರಿ. ಅದು ಆರ್ಗ್ಯಾನಿಕ್ ನೋಡ್ರಿ, ಮನುಷ್ಯನಿಗೆ ಹೆಲ್ತಿಗೂ ಸರಿ, ಅದು ಅವನಿಗೆ ರೊಕ್ಕ ಮಾತದ್ ಬೆಳ್ದಾನೆ. ಈಗ ಈ ಸಿರಿಧಾನ್ಯಕ್ಕೆ ಬರ್ಬೇಕಾದ್ರೆ ಹಂಗೆ ಅದ. ಅದು ಹ್ಯಾಂಗ ಈಗ ಹೋಗ್ಲಿಕ್ಕೆ ನೋಡ್ರಿ, ಸಿದ್ನಿ ಹ್ಯಾಂಗ ಹೋಗ್ತದ, ಎಷ್ಟು ಡಿಮಾಂಡ್ ಅದ. ಇದಕ್ಕೆ ಡಿಮಾಂಡ್ ಇರ್ತದ, ಆಗ ರೈತ ತಾನೇ ಬರ್ತಾನ್ರಿ ಬೆಳಿಗ್ಗೆ. ಈಗ ಸಿರಿಧಾನ್ಯ ಯಾವ್ಯಾವ ಅಂತ ಹೆಸರು ಕೂನ ಇಲ್ರಿ. ಈಗ ಅದು ಮಾತು ಈಗ ಅವ್ರಿಗೆ ಮಾತು ಟ್ರೈನಿಂಗ್ ತಂದು ಅವ್ರಿಗೆಲ್ಲ ಉಣ್ಸೋದಕ್ಕೆ ಹಚ್ಚಬೇಕ್ರಿ. ಭಾಳಷ್ಟಿದೆ ಟ್ರೈನಿಂಗ್ ಕೊಡ್ಬೇಕಾಗ್ತದೆ. ಪ್ರತಿ ಗ್ರಾಮ ಹಳ್ಳಿ ಮನಿ ತಿರುಗಾಡಿ ಇವಕ್ಕ ಒಂದು ಟ್ರೈನಿಂಗ್ ಕೊಟ್ಟು ಇದ್ರ ಬಗ್ಗೆ ಆಂದೋಲನ ಮಾಡ್ಬೇಕಾಗ್ತದೆ. ಅಂದ್ರೆ ನಿಮ್ ಪ್ರಕಾರ ಸಿರಿಧಾನ್ಯ ಉಂಡೋರಿಗೆ ಯಾವ್ದು ರೋಗ ಬರಲ್ಲ. ಬರಲ್ರಿ. ಮನುಷ್ಯಗ ಅಷ್ಟು ತಾಕತ್ನೂ ಇರ್ತದ, ಮನುಷ್ಯಗ ಅಷ್ಟು ಎಲ್ಲಿನ ಇರ್ತದ, ಒಳ್ಳೇದಿರ್ತದ. ಯಾರು ಹೆಣ್ಮಕ್ಳಿಗೆ ಯಾವ ಸಜ್ಜಿ ಮಾಡ್ಕೊಂಬದಕ್ಕೆ ಅವಶ್ಯಕತೆನೇ ಇರಲ್ಲ. ಯಾವ ರೋಗೇ ಬರಲ್ಲ. ಈಗ ಅದೆಲ್ಲ ಇದ್ರ ಬಟ್ಟಿಗೆ ಏನೇರೇ ಒಂದೊಂದು ಅವಶ್ಯಕತೆ. ಈಗ ಡಾಕ್ಟರ್ ಏನ್ ಹೇಳ್ತಾರೆ, ಇವತ್ತು ನಮ್ಮ ಮಗಳು ಅಡ್ಡಾಳಪ್ಪ ಅಂದ್ರೆ ಎಷ್ಟು ತಗೋರಿ, ಮುಂದೆ ಎಷ್ಟು ತಗೊಂಡು 5-6 ತಿಂಗಳು ಒಳಗಡೆ ಕೂಸು ಬೆಳೆದದ, ಸ್ಟಿಚಿಂಗ್ ಮಾಡ್ಬೇಕಂತದ, ಬಾಳ್ತಾನ ಆಗಲ್ಲ. ದೇವ್ರೇನು ಹಂಗೆ ಮಾಡಿದ್ರಿ. ದೇವ್ರು ನಿಸರ್ಗಿಕವಾಗಿ ಹೆಣ್ಮಕ್ಳು ಅವ್ರು ವಾಡ್ಲಿದ್ದಾಳೆ ಹೊಲ್ದಾಗ ದಂಧ ಮಾಡಿದ್ರು ವಾಕಿಂಗ್ ಮಾಡ್ದಂಗ್ರಿ. ಆಟೋಮೆಟಿಕ್ ಕೂಸು ಹೊಟ್ಟೆ ತಿರುಗ್ತದ್ರಿ. ಇವ್ರೆಲ್ಲ ವಾಕಿಂಗ್ ಮಾಡ್ದಾಗ ಇವ್ ನರಗಳೆಲ್ಲ ಮನುಷ್ಯನ ಮೈ ಕೈದ ಕಾಲಂದ ಎಲ್ಲ ನರ ವರ್ಕ್ ಮಾಡ್ದವ್ರಿ. ಈಗ ಅದು ಇದು ಬಿಡಿಕೆ ನಸಿಕೆಗೆ ಅದಕ್ಕೆ ರೋಡಿನ ಮೇಲೆ ದನ ಓಡಾಡೋದ್ರೆ ನಸಿಕಿನಾಗ ಇಲ್ಲಿ ಹಿಡ್ದು ಅಲ್ಲಿಗೆ ಅಲ್ಲಿ ಇಲ್ಲಿ ಓಡಾಡ್ತಾರೆ. ಹೊಲ ಇದ್ದವ್ರು ಹೋಗಿ ಬಂದಾಗ ಅದೇ ಮುಂಜಾನೆ ದಂಧ ಮಾಡಿದ್ರೆ ಅದೇ ವಾಕಿಂಗ್. ಈಗ ಹಾರ್ಟ್ ಈಗ ಶುಗರ್ ಅಂತ ಹೇಳ್ತಾರೆ. ಶುಗರ್ ಭಾಳ ಮಂದಿ ಡಾಕ್ಟರ್ಗಳು ಏನ್ ಹೇಳ್ರೆ, ನೀ ಮ್ಯಾಗ್ನೆಟ್ ತುಳಿ ಮುಂಜಾನೆ ಅದಕ್ಕೆ ಮ್ಯಾಗ್ನೆಟ್ ಮನೆಯಾಗ ಮ್ಯಾಗ್ನೆಟ್ ತುಳಿ. ಆ ಮೂಳಿನಂತ ಒಂದು ರೆಡಿಮೇಡ್ 5 ರೂಪಾಯಿಗೆ ಮ್ಯಾಗ್ನೆಟ್ ತುಳಿತಾರೆ. ಮ್ಯಾಗ್ನೆಟ್ ತುಳಿದ್ರೆ ಶುಗರ್ ಹೋಗೋದಲ್ರಿ. ಮುಂಜಾನೆ ಶುಗರ್ ಇತ್ತು ಬ್ಯಾಸ್ಗಿ ಒಳಗೆ 3 ತಿಂಗಳು ನೇಗ್ ಹೊಡೆದ ತಾನು ಹೊದಾಗ ತಾನೇ ಮುಂಜಾನೆ ಎದ್ದು 1 ತಾಸು ತಿರ್ಗಾಡಿ ಮಾಡಿ ಅವ್ನು ಶುಗರ್ ಇದ್ದು ನನಗೆ ಬಂದು ಕೇಳಿ. ಭೂಮಿನೇ ಅಯಸ್ಕಾಂತ್ರಿ. ಇದು ಅಯಸ್ಕಾಂತ ಅಲ್ರಿ. ಭೂಮಿ ಶರೀರದ ಒಳಗಿಂದು ಈ ಬೆವರು ಸಿಗುದು ಮುಂಜಾನೆ ಎದ್ದು ನೀವು ತಿರುಗಾಡಿದ್ರೆ ಮನುಷ್ಯನ ನೀರು ಮುಂಜಾನೆ ಎದ್ದು ಮುಂಜಾನೆ ಎದ್ದು ಮನುಷ್ಯನ ಮೈದಾಗ ಕಟ್ಟಿ ನೀರು ಬಿಡ್ತದೆ, ಎಲ್ಲ ಅದ್ರಾಗೆ ಹೋಗ್ಬಿಡ್ತದೆ. ನಮ್ಮ ರೋಗ ರುಚಿ ಅದ್ರಾಗೆ ಹೋಗ್ಬಿಡ್ತದೆ. ನನಗೆ ಎಲ್ಲೇ ರೋಗ ಎಲ್ಲ ಕಡೆ ಕೇಳ್ತಾರೆ, ಮುಂಚೆ ನೀನು ಬಿಡುಕುದಲಾಗೆ ಏಟದ ನಿನಗೆ ಏಜ್ ಅದ. ನನಗೆ ಏಜ್ 64 ಅದಪ್ಪ, 64 ಅದ. 64 ಅದ ನಿನಗೆ ಅಂತಾರೆ ಅವರು. ನಾ ಎಲ್ಲಿನ ಹಂಗೆ ಬೆಳೆಸಿಡ್ರಿ. ಯಾವಾಗ ನಮ್ಮ ಶರೀರ ಹಾಕಿದ ನಾವು ಯಾವಾಗ ದುಡ್ಕೋತ ಇದು ಮಾಡ್ಕೋತಿದ್ದೆವು. ನಾವು ಸುಮ್ಮ ಕೂತು ಹೊಟ್ಟಿ ಬೆಳೆದಿಲ್ಲ. ನಾವು ಯಾವಾಗ ತಿಂದು ಇದಾಗಿಲ್ಲ. ಯಾಕೆ ಇರ್ಬೇಕು ಅಷ್ಟೇ ರೀ. ಏನು ಬಂಗಾರ ತಂದ್ರೂ ಬಾಯಿ ಮಾಡೋದಿಲ್ಲ. ಅಷ್ಟಕ್ಕೆ ಇದ್ದವ್ರು ಅಷ್ಟೇ ನಮ್ಮ ಹೆಲ್ತ್ ಯಾವಾಗಲೂ ಅಷ್ಟೇ ಇರ್ತದೆ. ನಮಗೆ ದುಡ್ಲಿಕ್ಕೆ ಯಾವಾಗಲೂ ಹೆಮ್ಮೆ ಇರ್ತದೆ. ಈಗ ಬಹಳಷ್ಟು ಮಂದಿ ಈಗ ನೌಕರದವ್ರಿಗೆ ಏನಾಯ್ತು, ಮುಂಜಾನೆ ವಾಕಿಂಗ್ ಹೋಗ್ಬೇಡ್ರಿ. ನಿಮ್ಮ ಹೊಲ ಇರ್ತವ್ರು ಸನಿ ಇತ್ತು ಅಂದ್ರೆ ಗಾಡಿ ತೊಗೊಂಡು ಒಂದ ಹಬ್ಬ ತಿರ್ಗಾಡಿ ಬರ್ಬೇಕು. ಒಂದ್ ಹಬ್ಬ ಕಟ್ನೀರು ಬಸ್ಸಪ್ರಿ ನಿಮ್ಮ ಅಂದ ಕರಡೆ ಬೆಳೆ ಹೊಡಿದ್ವಿ ಅಂತ ತಿರ್ಗಾಡ್ಬೇಡ್ರಿ. ನಿಮ್ಗೆ ಯಾವ್ದು ಹೇಳಿ. ಯಾಕಂದ್ರೆ ಉಂಡನ್ನ ಪಚನೆ ಕ್ರಿಯೆ ಆಗಲ್ಲ. ಕ್ರಿಯೆ ಆಗ್ಬೇಕ್ರಿ ಶರೀರದೊಳಗ. ನಾವು ಹ್ಯಾಂಗ ಅನ್ನ ಕುದಿಸೋದಕ್ಕಿಟ್ರು ಬೆಂಕಿ ಹಾಕಿ ಅದು ನೀರಿನೊಳಗೆ ಎದ್ದು ಬಿದ್ದು ಕುದೀತದ. ಆ ಟೈಪ್ ನಮ್ಮ ಶರೀರದೊಳಗೆ ಅನ್ನ ಕ್ರಿಯೆ ಅದು
ಚಲನವಲನ ಆದಾಗ ಕ್ರಿಯೆ ಆಗ್ತದೆ. ನಾವು ಉಂಡು ಬಂದು ಕುರ್ಚಿ ಮೇಲೆ ಕೂತಂದ್ರೆ ತಾನೇ ಹೊಟ್ಟೆ ಬೆಳಿತದೆ, ಅದು ಕ್ರಿಯೆ ಆಗಲ್ಲ, ಹಂಗಾಗ್ತದೆ. ಅದು ಕ್ರಿಯೆ ಆಗ್ಬೇಕು. ಅದಕ್ಕೆ ಹಿಂಗೆಲ್ಲ ಒಂದೊಂದಕ್ಕೊಂದೊಂದು ಇದು ಅವರ ಅರ್ಥವ ಅವೆಲ್ಲ ಮಾಡ್ಕೊತಂದ್ರೆ ಆರ್ಗ್ಯಾನಿಕ್ ಬೆಳೆದು ಇಷ್ಟು ಒಳ್ಳೆ ಕಷ್ಟ. ನಮ್ಮ ದೇಶ ಮೊದಲು ಹ್ಯಾಂಗ ಇತ್ತು, ಎಲ್ಲ ಮೆಡಿಸಿನ್ ಹೋಗಲಾರ್ದೆ ಆರ್ಗ್ಯಾನಿಕ್ದಾಗ ಹ್ಯಾಂಗಿದ್ರೆ ಅದೇ ಟೈಪ್ ಬರ್ತದ್ರಿ ಎಲ್ಲರಿಗೆ, ಅದೇ ಇದು ಮಾಡಿ. ಈಗ ಅದಕ್ಕೆ ಮಾಡೋದೇ ಇಲ್ರಿ ಅಂದಾಗ ಕೆಲವೊಂದು ಮಂದಿಗೆ ಈಗ ಸ್ವಲ್ಪ ಮಂದಿಗೆ ಒಂದು 5% ಮಂದಿ ಬರ್ಲಕತ್ತಾರೆ, ಈಗ ಬರ್ಲಕತ್ಯಾರಿ. ಈಗ ಅಂಥವ್ರು ಬಂದು ಹಿಂಗೆ ಆಗ್ಯದಪ್ಪ ಅಂದ್ರೆ ಮಾತು ಮುಂದಿನವ್ರು ಬರಬೇಕು ಅಂದಾಗ ಅವಾಗ ಏನಂದ್ರೆ ನಮ್ಗೆ ಒಳ್ಳೇದಿರ್ತದ್ರಿ. ರೈತರಿಗೆ ಸಿರಿಧಾನ್ಯ ಬಳಸ್ರಿ ಉಳಿಸ್ರಿ ಅಂತ ಒಂದ್ ಏನಾದ್ರು ಹೇಳ್ತೀರಿ ಮುಂದ ಜನರಿಗೆ, ರೈತರಿಗೂ ಬೆಳಿ ಅಂತ ಹೇಳ್ರಿ. ಮೇಡಮ್ ರೈತರು ಬೆಳಿಲಿಕ್ಕಂದ್ರೆ ಸಿರಿಧಾನ್ಯ ನಾನು ಬರೀ ಇದ್ದಷ್ಟು ಬೀಜ ಫ್ರೀದಾಗ ಕೊಡ್ತೀನಿ. ನಾನು ಬರೀ ಯಾರು ಬೆಳಿತಾರೆ ಇವತ್ತು ಸಾವಯವ ಬರ್ತೀನಂದ್ರೆ ಎರೆಹುಳ ಯಾರು ಎರೆಹುಳ ತೊಟ್ಟಿ ಕಟ್ಕೊಂಡು ಅವ್ರು ಮಾಡ್ತಿದ್ರೆ 2 ಕಿಲೋ ಹುಳ ಫ್ರೀ ಕೊಡ್ತೀನಿ ಮಾಡ್ರಿ. ಅವರು ನಾ ರೊಕ್ಕ ತಗೊಂಡ್ಬಿಡಲ್ಲ, ಒಬ್ಬ ರೈತ ಮಾಡಕತ್ತೀನಪ್ಪ ಅಂದ್ರೆ 2 ಕಿಲೋ ಹುಳ ಫ್ರೀದಾಗ ಕೊಡ್ತೀನಿ. ಇವತ್ತು ಎರೆಹುಳ ತೊಟ್ಟಿ ಮಾಡ್ಕೋತೀನಿ ಅಂದ್ರೆ ಅವ್ರಿಗೆ ಬಂದ ನಾ ಹೇಳ್ಕೊಡ್ತೀನಿ, ಅವ್ರಿಗೆ ಸಹಾಯ ಮಾಡ್ತೀನಿ. ನಾವು ಕೈಲಿ ಆದಷ್ಟು ನಾವು ಸಹಾಯ ಮಾಡ್ತೀವಿ, ಅವ್ರಿಗೆ ಏನಾಗ್ತದೆ ಸಹಾಯ ಮಾಡ್ತೇವೆ, ಹೆಲ್ಪ್ ಮಾಡ್ತೇವೆ, ಮಾಡೋದು ಅನುಭವ ತಿಳಿಸ್ಕೊಟ್ಟು ಹೇಳ್ತೇನೆ. ಈಗೆಲ್ಲ ಮಾಡೋದು ನಾನು ಬರೀ ಒಂದು 4-5 ಕ್ವಿಂಟಲ್ ಬೀಜ ಫ್ರೀದಾಗ ಕೊಟ್ಟಿನ್ರಿ. ನೀವೆಲ್ಲ ಒಂದೊಂದು 2-3 ಹಾಕಿ ಬೆಳೀರಿ. ಯಾರು ತೊಗರಿ ಬೀಜ ಹೋಗ್ತಾರೆ ಅವ್ರು ಕೂಡ 1 ಕಿಲೋ 2 ಕಿಲೋ ಕೊಟ್ಟು ಬೆಳಿಲಿಕ್ಕೆ ಹಚ್ಚಿದೆವು. ಯಾರು ಸಿದ್ನಿ ಜೋಳ ಬಿತ್ತವ್ರಿ ಸಿದ್ನಿ ಬೀಜ ಕಾಡ್ಕಾಲ್ ಕೊಡ್ತೀನಿ. ಸಿದ್ನಿ ಬೀಜ ಒಯ್ದು ಬಿತ್ರಿ, ಸಿದ್ನಿ ತಿನ್ರಿ, ಸಿದ್ನಿ ತಿನ್ಬೇಕು ಎಲ್ಲರಿಗೂ ಹೇಳ್ತೇವೆ. ಯಾಕೆ ಅನುಭವ ನಾವು ಇಟ್ಕೊಂಡು ಹೋಗೋದು ನೋಡ್ರಿ, ಮುಂದಿನವ್ರಿಗೆ ತಿಳಿಯಲ್ಲ. ಈಗ ನಾವು ಈಗಿನವ್ರಿಗೆ ಯಾರಿಗೆ ಕೊನ ಹೇಳ್ರಿ, ಹೆಂಡತಿ ಹ್ಯಾಂಗ್ ಹೊಡಿಬೇಕು, ಅವ್ ಗಾಳ ಹ್ಯಾಂಗ್ ರಾಶಿ ಮಾಡ್ತಿರು, ಹ್ಯಾಂಗ್ ಮಾಡಿದ್ರು ಅನ್ನೋದೇ ಕೊನ್ರಿ. ಎಲ್ಲಾ ಮಷಿನ್ ಮೇಲೆ ಮಾಡ್ತಾರೆ. ಪುನನೆಯಲ್ಲಿ ಎತ್ ಹಂತಿ ತಿರ್ತಾವ ಅಂದ್ರೆ ಅವೇ ತಿರ್ತಾವ ಅನ್ನೋ ಪಡಿ ಬಂದದ್ರಿ. ಎತ್ತಿದ ಗೆಳೆ ಹೊಡಿತಾರ ಹೇಳಿದ್ರಿ, ಏನ್ ಸಾರಾಗಳು ಈಗ ಅದೇ ಬಂದದ್ರಿ. ಎತ್ತೇ ಇದ್ರಿ. ನೀವು ಎಲ್ಲಿಂದ ತಿಳ್ಕೊದ್ರಿ ಇದೆಲ್ಲ ಆರ್ಗ್ಯಾನಿಕ್ ಬೆಳೆ ನ್ಯಾಚುರಲ್ ಆಗಿ ಮಾಡೋದು? ನಿಮ್ಗೆ ಎಲ್ಲಿಂದ ಇದು ಯಾರು ನೋಡಿದ್ರ ಅಥವಾ ನೀವೇ ಸ್ಟಾರ್ಟ್ ಮಾಡಿದ್ರು? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಮೇಡಮ್ ನಾ 75-6 ಒಕ್ಕಲ್ತನ ಬಂದಾಗ ಹಿಂದಿಂದ ನಮ್ಮ ಹಿರಿಯರ ಅನುಭವದಾಗೆ 15 ವರ್ಷ ಕಳೆದಿನಿ. ಅದು 75, 80, 90 ತನ ನಾ ಹಿರಿಯರ ಅನುಭವದಾಗೆ ದುಡ್ದೀನಿ. ಅಲ್ಲಿಂದ 90 ನಮ್ಮ VI ಬೆಳಗಿ ಬಂದಿರಿ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿದಾಗ. ಅವರು ಇದ್ರ ಬಗ್ಗೆ ಭಾಳ ನಮಗೆ ಟ್ರೈನಿಂಗ್ ಕೊಟ್ರಿ. ಟ್ರೈನಿಂಗ್ ಕೊಟ್ಟು ಭಾಳ ಅನುಭವ ಹೇಳಿದ್ರು. ಅವ್ರದ್ದಿಂದೇ ನಾವು ತಿಳ್ಕೊಂಡೇವು. ಅಲ್ಲಿದಿಂದ ರಾಜು ತಿಂಗಳಿ ಬಂದನ್ರಿ. ಈಗ ಅವ್ರು ನಮ್ಮ ಕೃಷಿ ಇಲಾಖೆಗಿತ್ತು KVK ಯೂನಿವರ್ಸಿಟಿ ಗುಲ್ಬರ್ಗದಿಂದ ಬಹಳಷ್ಟು ರೈತರಿಗೆ ಅನುಭವ ಅದ. ಇಲ್ಲಿ ಸಹಾಯಧನ ಸಿಗ್ತದ್ರಿ. ಎಲ್ಲಿ ನಮ್ಮ RSKದಾಗ ಮತ್ತು ನಮ್ಮ ಕೃಷಿ ಇದರಿಂದ ಸಹಾಯಧನ ಸಿಗ್ತದ. ಅಲ್ಲಿ ಸಹಾಯಧನ ಅಲ್ಲ, ಡೆಮೋ ಕೊಟ್ಟು ನಿಮ್ಗೆ ಮಾಡ್ಲಿಕ್ಕೆ ಅದಕ್ಕೆ ನಿಮ್ಗೆ ನಾಲೆಜ್ ಹುಟ್ಟಿಸ್ತಾರೆ ಯೂನಿವರ್ಸಿಟಿದವ್ರು. ಅಲ್ಲಿ ಬಹಳಷ್ಟು ನಾವು ಪಡ್ಕೊಂಡಿದ್ದೇವೆ. ಮತ್ತು ಅನುಭವದ ಮ್ಯಾಲೂ ತಿಳುವಳಿಕೆ ಹೆಚ್ಚಿಗೆ ನಾವು ಏನ್ ಮಾಡ್ಕೋತ ಹೋದಂಗ ನಮ್ಗೆ ನ್ಯಾಚುರಲಿ ಅನುಭವ ಬರ್ಬೇಕಾದ್ರೆ ಈಗ ನಾವು ಮಾಡ್ಕೋತ ಬಂದಾಗ ಹೆಚ್ಚಿಗೆ ಅನುಭವ ಆಗ್ಯದ. ಅಂದ್ರೆ ಈಗ ನೀವು ಖರ್ಚುನು ಕಮ್ಮಿ ಆಗ್ತದ, ಇಳುವರಿನೂ ಜಾಸ್ತಿ ಆಗ್ತದ, ನಿಮ್ಗೆ ರೇಟ್ನು ಚೆನ್ನಾಗಿ ಸಿಗ್ತದೆ. ಹಿಂಗಾಗಿ ನಮಗ ಒಳ್ಳೇದು ಅನ್ಸೈತಿ. ಈಗ ಮಾಡ್ಬೇಕು. ಬಹಳಷ್ಟು ಮಂದಿಗೆ ಹೇಳ್ತೀನಿ, ಭಾಳ ಮಂದಿ ವಿಸಿಟ್ ಬರ್ತಾರೆ, ಭಾಳ ಮಂದಿ ವಿಜ್ಞಾನಿಗಳು ಬರ್ತಾರ. ಈಗ ಬಹಳಷ್ಟು ಮಂದಿ ಈ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವ್ರ ಗ್ರೂಪ್ ಪೂರಾ ಎಲ್ಲಾ ತಾಲೂಕದವ್ರು, ಸೇಡಂ ತಾಲೂಕದವ್ರು ಬರ್ತಾರೆ, ಈ ಕಡೆ ಜವಳಿ ತಾಲೂಕದವ್ರು, ಅಫ್ಜಲ್ಪುರ ತಾಲೂಕ, ಆಳಂದ ತಾಲೂಕದವ್ರು ಎಲ್ಲರೂ ವಿಸಿಟ್ ರೀ. ಆಳಂದ ತಾಲೂಕದವ್ರು ನಮ್ಮ BR ಪಾಟೀಲ್ ಅವ್ರದ್ದೊಂದು ಅದು ಒಂದು NGO ಅದ, ಪರಂಪರಾಗತ ಇದು. ಅವರೆಲ್ಲ ನಮ್ಮಲ್ಲಿ ಬಂದು ಇದು ಮಾಡ್ಕೊಂಡು ಹೋಗ್ತಾರ್ರಿ. ಈಗ ಇದ್ರಾಗ ಒಂದು ಪ್ರೋಗ್ರಾಮ್ ಅದ ರೀ. ಈಗ ಈ ಮೈರಾಡದವ್ರಿ ಅವ್ರಿಗೆಲ್ಲ ಒಂದು ಸ್ಕೀಮ್, ಆ ಸ್ಕೀಮ್ನಾಗೆಲ್ಲ ಎರೆಹುಳ ಹೋಗೋದು ನಮ್ಮಲ್ಲಿ ಹೋಯ್ತಾರೆ. ಎರೆಹುಳ ಗೊಬ್ಬರ ಕೊಡೋದು ಮಾಡೋದು. ಅವ್ರು ಟ್ರೈನಿಂಗ್ ಬಂದ್ರೆ ನಮ್ಮಲ್ಲಿ ಕರ್ಕೊಂಡ್ ಬರ್ತಾರೆ. ಮತ್ತೆ ಈ BSc ಹುಡುಗರು ಇಲ್ಲಿ ನಮ್ಮ ಗುಲ್ಬರ್ಗದಿಂದ ಬರ್ಬೇಕಾದ್ರೆ ಫಸ್ಟ್ ತೊಗೊಂಡು ಹುಡುಗರು ನಮ್ಮಲ್ಲೇ ಬರ್ತಾರೆ. ಎರೆಹುಳ ಮಾಡೋದಂಗೆ, ಹುಳ ಹೆಂಗದ, ಹ್ಯಾಂಗ್ ಮಾಡ್ತಾರೆ, ಯಾವಾಗ ಬೆಳಿ ಮಾಡೋ ಫೀಲ್ಡ್ ವಿಸಿಟ್. ಮತ್ತು ಅಲ್ಲಿ ರಾಯಚೂರು ಯೂನಿವರ್ಸಿಟಿದಿಂದನೂ ಬರ್ತಾರೆ. ಭಾಳಷ್ಟು ಏನದ ನಮ್ಮಲ್ಲಿ ಬಂದು ಅದಕ್ಕೆ ನಾವು ಏನದ ಪ್ರಯೋಗ ಹೊಸ ಮಾಡಿ ನಾವು ಒಂದಾದ್ರೆ ಅದ್ರಾಗ ಇದು ಮಾಡ್ತಾನೆ ನೋಡಿ. ತೊಗರಿ ಒಂದೇ ವೆರೈಟಿ ಹಾಕಲ್ರಿ. ಈ ವರ್ಷ ಹಾಕಿಲ್ರಿ 15, 16, 20 ವೆರೈಟಿ ತನ ವೆರೈಟಿ ಹಾಕ್ತೇವೆ ಒಂದೊಂದು ಗುಂಟೆಯಲ್ಲಿ ಹಾಕಿದ ಮೇಲೆ. ಈಗ ವಿಜ್ಞಾನ ಕೇಂದ್ರದಾಗ ಹ್ಯಾಂಗ್ ಸಂಶೋಧನೆ ಮಾಡ್ತಾರೆ, ನಾವು ಆ ಪ್ರಯೋಗದಾಗ ಸ್ವಲ್ಪ ಮಾಡ್ಕೋತ ಬಂದು ಹೊಸ ವೆರೈಟಿಗಳು ನಾವು ಒಂದು ಮಾಡ್ತೇವೆ. ಹಿಂಗೆ ಮಾಡಿ ಅದ್ರದ್ದು ಹಿಂದೆ ಅನುಭವ. ಅಲ್ಲ ನೀವು ಏನ್ ನಮ್ಗೆ ತಿಳಿದಾಗ ಹೇಳ್ತೇವ್ರಿ. ಏನೇನ್ ಹೇಳ್ಬೇಕಂದ್ರೆ ನನಗೆ ತಿಳಿದಷ್ಟು ನಾ ಇದ್ರಾಗ ನೀವು ಏನ್ ಕೇಳ್ತೀರಿ ಅದಕ್ಕೆ ಉತ್ತರ ಇತ್ತಂದ್ರೆ ಹೇಳ್ತೇನ್ರಿ. ಇಲ್ಲ ಅಂದ್ರೆ ನನಗೆ ಅದ್ರಾಗ ಅನುಭವ ಇಲ್ರಿ ಅಂತ ಹೇಳ್ತೇನೆ. ಈಗ ನೀವು ಏನ್ ಅದ್ರ ಬಗ್ಗೆ ಈಗ ಆರ್ಗ್ಯಾನಿಕ್ ಬಗ್ಗೆ ಕೇಳಿದ್ರೆ
ಈಗ ಆಕಳುಗಳು ಕಟ್ಟಿ ಅದರಿಂದ ಏನು ನಮ್ಮ ಹೆಚ್ಚಿಗೆ ಚಲೋ ಅದ ಅದನ್ನು ಹೇಳ್ತೀವಿ. ಈಗ ಬ್ಯಾರೇದು ಏನಿದ್ರು ಬಿ ಹೇಳಿದ್ರು ಬಿ ನಾವು ಈಗ ಬ್ಯಾರೆದ್ರ ಬಗ್ಗೆ ಕೇಳಿದ್ರು ಬಿ ಅದ್ರ ಬಗ್ಗೆ ನನಗೆ ಅನುಭವ ಇದ್ರೆ ಹೇಳ್ತೀನಿ, ಅನುಭವ ಇದಿಲ್ಲ ಅಂದ್ರೆ ಇಲ್ಲ. ಈಗ ನಮಗೆ ಮಾಡಿದ ಅನುಭವ ಆದರೆ ಪ್ರಾಕ್ಟಿಕಲ್ ಇದ್ದೆವು, ನೀವು ಪ್ರಾಕ್ಟೀಸ್ ಮಾಡ್ತೀರಿ, ನಾವು ಪ್ರಾಕ್ಟಿಕಲ್ ಮಾಡಿದ್ದೆವು. ನಿಮ್ಮದು ಪ್ರಾಕ್ಟೀಸ್, ನಾವು ಪ್ರಾಕ್ಟಿಕಲ್, ಇಷ್ಟೇ ವ್ಯತ್ಯಾಸ. ಅದಕ್ಕೆ ಈಗ ನೀವು ಏನು ಹೇಳಿದ್ರೆ ನೀವು ಮತ್ತೇನ ಯಾವಾಗಲೂ ನಿಮ್ಮದು ಏನೇ ಟ್ರೈನಿಂಗ್ ಇದ್ರೆ ಕಲಿಸ್ತೀವಿ ಅಂತ ನಾವು ನೀವು ಟ್ರೈನಿಂಗ್ ಇದ್ರೆ ನೀವು ಬರ್ರಿ. ಏನಂತಾರೆ ನಿಮ್ದು ಪ್ರೀಶಿಯಸ್ ಅಂದ್ರೆ ಅಮೂಲ್ಯವಾದ ಟೈಮ್ ಕೊಟ್ಟಿದ್ ರೈತರಿಗೆ ಮತ್ತೆ ಜನರಿಗೆಲ್ಲ ಸಿರಿಧಾನ್ಯ ಬಗ್ಗೆ ಹೇಳ್ಕೊಟ್ಟಿದ್ದಕ್ಕ ಆ ಊರಿಂದ ಬಂದು ಇಲ್ಲಿ ಮಾಹಿತಿ ಕೊಟ್ಟದ್ ನಮಸ್ಕಾರ ನಮಸ್ಕಾರ. ನಮ್ ಬರೀ ಇಟ್ಕೊಂಡು ಹೋಗೋದಿಲ್ರಿ, ನಮ್ಮ ಆಯ್ತ್ರಿ. ಈಗ ಮುಂದಿನ ತಿಳಿಲಿಕ್ಕೆ ನಮ್ಮ ಕೆಲಸ ಬಿಟ್ಟು ಬಂದು ಹೇಳ್ತೀವಿ, ಬೇಕಾದಂತ ನಾನು ಕೆಲಸ ಐತ್ರಿ ಇಂಥವ್ ಹೇಳೋದು 10 ಮಂದಿ ಜನ ಅಂದ್ರೆ ನಾನು ಹೇಳಕ್ ನಾ ಏನಿದ್ರು ಬಿ ಬಿಟ್ಟು ಬರ್ತೀನಿ. ಯಾಕೆ ಹೆಲ್ಪ್ ನಾನು ಮಕ್ಕಳು